గంగాతరంగరమణీయ జటాకలాపం గౌరీ నిరంతర విభూషిత వామభాగం నారాయణ ప్రియ మనంగ మదాపహారం వారాణసీపురపతి భజ విశ్వనాథం వాచామగోచరమనేక గుణస్వరూపం వాగీశ విష్ణు సురసేవిత పాదపీఠం వామేన విగ్రహవరేణ్య కళత్రవంతం వారాణసీపురపతి భజ విశ్వనాథం భూతాధిపం భుజగభూషణ భూషితాంగం వ్యాఘ్రాజినాంబరధరం జటిలం త్రినేత్రం పాశాంకుశాభయ వరప్రద శూలపాణి
ಅಮ್ಮ ತಾಯಿ, ಆದಿಶಕ್ತಿ ಪರಾಶಕ್ತಿ ಶ್ರೀ ಚಂಡಿ ಚಾಮುಂಡೇಶ್ವರಿಯ ಮಹಾಶಕ್ತಿ ಅಮ್ಮ ನೀನು. ಅಲ್ಲಮ್ಮ, ನಾನು ನಿನ್ ಹತ್ರ ಆಸ್ತಿ ಅಂತಸ್ತ ಐಶ್ವರ್ಯ ಬೇಕಂತ ಸರಿಗಡೆ ಬೇಡ್ತಾ ಇದ್ದೀರೇನಮ್ಮ. ಆಸ್ತಿ ಅಂತಸ್ತು ವಸ್ತ್ರ ಒಳಗಿರ ಇದಾದ ನಿನ್ನ ಮಗಳಿಗೆ ಬೇಕಾಗಿಲ್ಲ ತಾಯಿ. ಆದ್ರೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಇದು ಎಲ್ಲ ಗಟ್ಟಿ ಮಾಡಿ ಅಥವಾ ಎದುಗೊಂಡು ನಿಲ್ಲುವಂತ ಶಕ್ತಿಯನ್ನ ಕೊಟ್ಟು ಕಾಪಾಡುವಂತ ನಾನು ಕೇಳ್ತಾ ಇದ್ದೀನಮ್ಮ ನಿನಗೆ. ಅಮ್ಮ, ನಮ್ಗೆ ಬೇಕಾದಷ್ಟು ಆಸ್ತಿ ಅಂತಸ್ತು ಇದ್ರೂ ಕೂಡ ನನ್ನ ಸ್ವಂತ ತಾಯಿ ತಮ್ಮಂದ್ರು ಅದರ ಕೈವಶ ಮಾಡಿಕೊಂಡು ನನ್ನನ್ನ ಹಾಗೂ ನನ್ನ ಮಣ್ಣನ್ನ ಈ ಮನೆಯಲ್ಲಿ ಕೂಡಿ ಹಾಕಿ ಅವರ ಆಳ್ವಿಕೆ ನಡೆಸ್ತಾ ಇದ್ದಾರೆ. ಊರಲ್ಲಿ ದುಷ್ಟರ ಅಟ್ಟಹಾಸ ನಟ್ಟಿ ಮೇಲೆ ಮೆರಿತಾ ಇದೆ. ಅಂತವರ ಹೆರ ಮುರಿಗೆಯನ್ನು ಕಟ್ಟಿ ಅವರನ್ನ ದಿಕ್ಕೋ ಪಾಲಾಗಿ ಮಾಡುವುದಕ್ಕೆ ಮತ್ತೊಮ್ಮೆ ಅವತಾರ ಎತ್ತಿ ಬರಬಾರದು ತಾಯಿ. ಅಮ್ಮ, ನನ್ನಣ್ಣ ಆ ಪಾಪಿಗೆ ಕೊಡ್ತಿರೋ ಚಿತ್ರ ಹಿಂಸೆಯಲ್ಲಿ ಹುಚ್ಚನಾಗಿ ಅಲೆದಾಡ್ತಾ ಇದ್ದಾನೆ. ನೋಡ್ತಾ ಇದ್ರೆ ಕುಡಿಯಕ್ಕಿಂತ ಬಂದಂತಾಗುತ್ತ ನನಗೆ. ನನ್ನೆಲ್ಲ ಸುಖದಲ್ಲೂ ಕೂಡ ನನ್ನ ಅಭಿವೃದ್ಧಿಗೋಸ್ಕರ ಮೀಸಲಾಗಿದೆ. ನನಗೆ ಏನಾದ್ರೂ ಚಿಂತೆ ಇಲ್ಲ. ಅದೇ ನನ್ನ ಅಣ್ಣ ಮಾತ್ರ ಸುಖವಾಗಿರ್ಬೇಕು. ಅಷ್ಟೇ ಅಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ಹೌದು ನೋಡು, ಸಮಯ ಎಷ್ಟೊತ್ತಾಯ್ತು, ಇನ್ನಾದ್ರೂ ಈ ಅಣ್ಣ ಮನೆಗೆ ಊಟಕ್ಕೆ ಬಂದಿಲ್ಲ. ಎಲ್ಲಿ ಹೋಗಿದ್ದಾನೋ, ಏನ್ ಕತ್ತಿನ, ಯಾವ ಪ್ರಾಣಿ ಹತ್ರ ಮಾತಾಡ್ತಾ ಇದ್ದಾನೆ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಗಟ್ಟಲ್ಲಿ ಸಮಯ ಸಿಕ್ಕರೆ ಸಾಕು ಕುಡಿ ಆಡು ಬೇಕೆ ಅಂತ ಹಾಗೆ ತಿರುಗ್ತಾ ಇರ್ತಾನೆ. ಎಲ್ಲಿ ಹೋದ ಅಣ್ಣಯ್ಯ? ಅಣ್ಣಯ್ಯ, ಅಲ್ಲಿ ನಮ್ಮ ಅಣ್ಣ ಬಂದಿದ್ದಾನ? ಅಣ್ಣ ಅಣ್ಣ ಒಕರಿಯಾ ಒಕರಿಯಾ ಓ ಬೀರಾ ಓ ಮಾರ ಓ ನಂಜ ಓ ಕೆಂಪ ಹೊರಲ್ಲ ಒತ್ತಾಯ್ತು. ಹೊಟ್ಟೆ ಚುರುಗುಟ್ಟೈತೆ, ರಾಗಿ ಮುದ್ದೆ ಉಣ್ಣುವುದು. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಬಾನಾಗೆ ರಂಗು ಚೆಲ್ಲಿದ್ದೆ ನಾನೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು.
ಕವಿ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು ಹಾಡಿನ ಮೂಲವೆಲ್ಲಿ ಕೆಳಬಾರದು ಪ್ರೀತಿ ಮಾಡಬಾರದು ಜಗಕ್ಕೆ ಹೆದರಬಾರದು ಪ್ರೀತಿ ಮಾಡಬಾರದು ಜಗಕ್ಕೆ ಹೆದರಬಾರದು ನಾನ್ ಬರಕ್ಕಿಲ್ಲ ಹೋಗ ಏ ಅಣ್ಣ, ನಾನ್ ಬರಕ್ಕಿಲ್ಲ ಎಲ್ಲಿದ್ದೀಯ ಅಣ್ಣ ನೀನು? ತಂಗ್ಯವು ನಂಗೆ ಎಲ್ರು ಹುಚ್ಚ ಹುಚ್ಚ ಅಂತಾರೆ ಅಣ್ಣ, ನಾನು ಬಂದು ಏನ್ ಮಾಡ್ತೀನಿ ನೋಡಿ ಇವಾಗ. ಆವಾಗಿಂದ ಕಾಯ್ತಾ ಇದ್ದೀನಿ. ಪ್ರಪಂಚದಾಗ ಎಲ್ರು ಹುಚ್ಚರ. ಒಬ್ರು ಹೆಣ್ಣಿಗಾಗಿ ಹುಚ್ಚರು, ಒಬ್ರು ಮಣ್ಣಿಗಾಗಿ ಹುಚ್ಚರು, ಒಬ್ರು ಹಣಕ್ಕಾಗಿ ಹುಚ್ಚರು, ಅಧಿಕಾರಕ್ಕಾಗಿ ಹುಚ್ಚರು. ಒಟ್ಟಾರೆ ಈ ಪ್ರಪಂಚದಾಗ ಎಲ್ರು ಹುಚ್ಚರ. ನೀನು ಹಂಗೆ ಅಂತೀಯ, ಬುದ್ಧಿ ಇಲ್ಲ ಅಂತ ಹೇಳ್ತೀಯ. ತಂಗ್ಯವ ನಂಗೂ ಬುದ್ಧಿ ಐತೆ ತಂಗ್ಯವ. ಬುದ್ಧಿ ಯಾರಪ್ಪಂದ ಅಲ್ಲ, ದೇವ್ರು ಕೊಟ್ಟಿರೋದು. ಎಲ್ರ ತಲೆಗೆ ಹೂರ್ಣ ತುಂಬ್ದಂಗೆ ಎಲ್ಲರ ತಲೆಗೂ ತುಂಬಿ ಆ ದೇವ್ರು ಕಳಿಸವನ. ನಂಗೂ ಬುದ್ಧಿ ಐತೆ, ನಾ ಆಟ ಆಡ್ಬೇಕು. ಏ ಅಣ್ಣಯ್ಯ, ಎಲ್ಲಿ ಹೋಗಿದ್ದೀಯ ನೀನು? ಅವಾಗಿಂದ ಹುಡುಕ್ತಾ ಇದ್ದೀನಿ. ನೀ ಬಾ, ಮನೆಗೆ ಬಾ ಮೊದ್ಲು. ಅಣ್ಣ ಬಾ ಇಲ್ಲಿ. ಬರಕ್ಕಿಲ್ಲ, ನಾನೇ ಬಂದಿನ ಮಾಡ್ತೀನಿ. ಶಿವಯ್ಯ, ನನ್ನ ತಂಗಿಯವ ಬತ್ತವಳೆ. ಯಾರು ಹೇಳ್ಬಿಡಿ, ನಾನು ಆಟ ಆಡಕ್ಕೆ ಬಿಡಲ್ಲ ಅಂತವಳೆ. ಇಲ್ಲೇ ಮಾತಾಡಕ್ಕೆ ಕುಂತಿರ್ತೀನಿ. ನನ್ನ ತಂಗಿಯವ ಬಂದ್ರೆ ಯಾರು ಹೇಳ್ಬೇಡಿ, ಆಟ ಬರ್ತೀನಿ. ಅಣ್ಣ, ಅಣ್ಣ, ಇಲ್ಲೇ ಇದ್ದ. ಅಲ್ಲ ಇದ್ರ ನಮ್ಮ ಅಣ್ಣ. ಅಣ್ಣ, ಓ ಅಣ್ಣಯ್ಯ. ಅಯ್ಯೋ, ಆವಾಗಿದ ಎಷ್ಟು ಕಾಡಿಸ್ತಾವನೆ ಅವನು. ಅಣ್ಣ, ಎಲ್ಲಿದ್ದೀಯ ಅಣ್ಣ? ಅಣ್ಣ, ಅಯ್ಯೋ ದೇವ್ರೇ, ಎಲ್ಲಿ ಹೋಗ್ಬಿಟ್ಟ ನಮ್ಮ ಅಣ್ಣಂಗೆ? ಅಣ್ಣ, ಅಯ್ಯೋ, ಮೊದಲೇ ಬುದ್ಧಿ ಬೇರೆ ಅಷ್ಟು ಕಷ್ಟ ಇದೆ. ಎಲ್ಲಿ ಹೋದ, ಏನು ಅನಾಹುತ ಮಾಡ್ಕೊಂಡು? ಅಲ್ಲ, ಅಲ್ಲೆಲ್ಲ ಬಚ್ಚಿಟ್ಕೊಂಡಿದ್ರೆ ಅಣ್ಣಯ್ಯ ನೋಡಲಿಲ್ಲ ಈಗ ನಾನು. ಇಲ್ವಾ ಅಲ್ಲಿ? ಏನಪ್ಪ ಮಾಡಿ ನಾನೀಗ? ಅಣ್ಣ, ಆಟ ಆಡಿ ಸಾಕಣ್ಣ. ಆವಾಗಿಂದ ಹುಡುಕಿ ಹುಡುಕಿ ಸಾಕಾಗೋಯ್ತು. ಬಾ ಊಟ ಮಾಡ್ರಂತೆ. ನೀನು ನನ್ ಜಾಣ ಅಲ್ವಾ? ನನ್ ಮುದ್ದು ಅಲ್ಲ ಅಲ್ವಾ? ಹಾಗೆಲ್ಲ ಹಠ ಮಾಡ್ಬಾರ್ದು ಅಣ್ಣ. ಬಾ, ಬಾ, ಮನೆಗ್ ಹೋಗೋಣ ಬಾ. ಬಾ, ಇನ್ನು ಏನ್ ಮಾಡ್ತಿದ್ಯಾ? ತಂಗವ, ನಿಂಗೊಂದು ಇಷ್ಟ ಗೊತ್ತಾ? ಏನಣ್ಣ? ನನ್ನ ಕುರಿಗಳು ನನ್ನ ಜೋಡಿ ಮಾತಾಡ್ತಾವ ತಂಗವ. ಏನಣ್ಣ ಹೀಗಂತೀಯ? ನಿನ್ನ ಮಾತಿಗೆ ನಗಬೇಕೋ ಅಳಬೇಕೋ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಣ್ಣ. ಅಲ್ಲ ಅಣ್ಣ, ಅವು ಮಾತು ಬರ್ತಿರೋ ಮೂಕ ಪ್ರಾಣಿಗಳು. ಅವರು ಎಲ್ಲಿಂದ ಮಾತಾಡುತ್ತೆ? ನೀ ಏನನ್ನ ಹೇಳ್ತಾ ಇದೀಯಾ? ಮಾತಾಡ್ತಾನೆ ತಂಗವ, ನನ್ನ ಜೋಡಿ ಮಾತಾಡ್ತವೆ. ಅಯ್ಯೋ ದೇವ್ರೇ, ನನ್ನ ಏನ್ ಹೇಳಿ ಅಣ್ಣ? ಮೂಕ ಪ್ರಾಣಿ ಅಣ್ಣ, ಅವು ಮಾತಾಡ ಬರಕ್ಕಿಲ್ಲ. ವಶೀರು ನೋಡಿವಾಗ ನನ್ ಕುರಿಗಳು ಹೆಂಗ್ ಮಾತಾಡ್ತೇವ ಅಂತ. ಲೋ ಬೀರ, ಓ ಕಾಳ, ಬರಲ್ಲ ನನ್ನ ತಂಗ್ಯವ ಬಂದಾಗ ಮಾತಾಡ್ಸಿ. ತಂಗ್ಯವ, ನನ್ ಕುರಿಗಳು ನನ್ ಜೋಡಿ ಹೆಂಗ್ ಮಾತಾಡ್ತವೆ? ಐ ತಂಗ್ಯವ, ಅಣ್ಣ, ಯಾಕಡೆ ಹೀಗೆ ಅಂತಿದ್ಯಾ? ನಿಜವಾಗಿಯೂ ಅರಮನೆಯಲ್ಲಿ ಬೆಳೆಯಬೇಕಾಗಿದ್ದ ನೀನು ಈ ಸೆರೆಮನೆಯಲ್ಲಿ ಈ ರೀತಿಯಾಗಿ ವಾಸ ಮಾಡ್ತಾ ಇದೆಯಾ?
ಎತ್ತರವಾಗಿ ಬೆಳಿಬೇಕಾಗಿತ್ತು ನಮಗೆ. ಬಂಧು ಬಳಗ ತಂದೆ ತಾಯಿ ಎಲ್ಲರೂ ಕೂಡ ಆ ಮೂಕ ಪ್ರಾಣಿಗಳೇ ತಾನೇ ಅಣ್ಣ. ಇವತ್ತಿರೋ ತಂಗೆವು ನನ್ನ ಕುರಿಗಳು ಮಾತಾಡ್ತೀನಿ ನೋಡು ಇನ್ನೊಂದ್ ಕತ್ತ. ಲೋ ಬೀರ, ಲೋ ಕಾಳ, ಗೊತ್ತಾಯ್ತು ತಂಗೆವು ನನ್ನ ಕುರಿಗಳು ನನ್ನ ಜೋಡಿ ಹೆಂಗ್ ಮಾತಾಡ್ತವ. ನನ್ನ ಕುರಿಗಳು ಮಾತಾಡ್ತವ ಅಣ್ಣ ಅಂದ್ರೆ ನನ್ನ ಮುದ್ದಿನ ಅಣ್ಣ. ಅಣ್ಣ, ಈಗ ಹೋಗೋಣ ನಡೆಯೋಣ ಮನೆಗೆ. ನಂಗೂ ಬುದ್ಧಿ ಐತೆ ತಂಗೆವು, ಹಂಗೆಲ್ಲ ಅನ್ಬೇಡ. ನಂಗೆ ಶಾನೆ ಕೋಪ ಬರ್ತೈತೆ. ಕುರಿಗೆ ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿ. ತಂಗೆವು ಇದೇನಿದೆ? ಅಣ್ಣ, ಅದು ಸ್ಟಿಕ್ಕರು. ತುಂಬಾ ಹೆಣ್ಮಕ್ಳು ಹಣೆ ಹಚ್ಕೊಂತಾರಲ್ಲ, ಅದಕ್ಕೆ ಈಗ ಸ್ಟಿಕ್ಕರ್ ಅಂತ ಕರೀತಾರೆ. ಗೊತ್ತಾ ನಿಮ್ಗೆ? ನಂಗೂ ಗೊತ್ತಾಯ್ತು, ನಂಗೂ ಗೊತ್ತಾಯ್ತು. ಕುಂಕ 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 ನಂಗೂ ಗೊತ್ತಾಯ್ತು. ಅದೇ ಕುಂಕ ಮತ್ತೆ ನಂಗೆ ಕಚ್ಚಿಲ್ಲ ತಂಗೆವು. ಏ ಅಣ್ಣ, ಅದನ್ನ ನೀನು ಹಚ್ಕೋಬಾರ್ದು. ಅದು ಹೆಣ್ಮಕ್ಳು ಅಷ್ಟೇ ಹಚ್ಕೊಂಡು. ನೋಡಿ ಇಲ್ಲಿ, ನೋಡಿ ಇಲ್ಲಿ ಅದನ್ನ. ಮತ್ತೆ ನಾನು ಏ ನೀ ಹುಡುಗ ಅಣ್ಣ. ನಾ ಹುಡುಗ ಅಂತೆ ಶಿವಯ್ಯ, ನಾ ಹುಡುಗ ಅಂತೀಯ. ನಾ ಹುಡುಗ ಅಂತ ಈಗ ನನ್ನ ತಂಗ್ಯವ ಹೇಳೋಣ ಆಟ. ರಾಜ್ಕುಮಾರ, ಅಪ್ಪ ನನಗೆ ಎಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟಿದೀಯಪ್ಪ. ನಿಜ ಹೇಳ್ಬೇಕಂದ್ರೆ ನಮ್ಮ ಅಣ್ಣನಂತ ಅಣ್ಣ ಹಿಂದೆ ಈ ಊರಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟಲಿಕ್ಕೆ ಸಾಧ್ಯ ಕೂಡ ಇಲ್ಲ ನೋಡು. ತಂಗವು ಇದನ್ನ ಹಚ್ಕೊಂಡೆ ನೀವ್ ಇಟ್ಟೊಂದು ಸಂದ ಕಾಣೋದ. ಸರಿ, ಸಮಯ ಆಯ್ತು. ನಿಂಗೆ ಇಷ್ಟ ಅಂತ ಮನೇಲಿ ಅಡಿಗೆ ಮಾಡಿ ರೊಟ್ಟಿ ಮಾಡಿದ್ದೀವಿ. ಊಟ ಹೋಗೋಣ ಬಾ. ಇದೇನಾಯ್ತು ತಂಗವು? ಯಾಕೆ ತಂಗವು? ನಾನಿರುವಾಗ್ಲೇ ನನ್ನ ತಂಗಿ ಕಸ್ತೀಯ ನೀನು. ಎಲ್ಲ ಬಟ್ಟಿ ಮಗಂದೆ ಆವೆ. ಇವತ್ತು ನಾನು ನಿನ್ನ ಉಳ್ಸಕ್ಕಿಲ್ಲ, ನಾನು ಕಚ್ತೇನೆ. ಆಟೆ ನಾನ್ ಬಿಡಕ್ಕಿಲ್ಲ. ನಿಂಗ್ ಕಚ್ಚೈತೆ ಅಂದ್ರೆ ನಾನು ಕಚ್ತೇನೆ. ಅದು ಪಾಪ ಹುಟ್ಟ ಪ್ರಾಣಿ, ಅದಕ್ಕೇನ್ ಗೊತ್ತಾಗುತ್ತೆ? ಅದ್ರ ಮೇಲೆ ಕಾಲಿಟ್ಟು ಅದು ಕಚ್ಚಿಬಿಡ್ತು ಅಷ್ಟೇ. ಇಲ್ಲ ಅಣ್ಣ, ನಾನು ಬಿಡಕ್ಕಿಲ್ಲ. ನಿನ್ ಕಚ್ಚೈತೆ ಅಂದ್ರೆ ನಾನು ಕಚ್ತೇನೆ. ಆಟೆ ತಂಗ್ಯವು ನಾನ್ ಸತ್ರ ಆಟೆ, ನೀನ್ ಮಾತ್ರ ಸಾಯಕ್ ಬಿಡಕ್ಕಿಲ್ಲ. ಆಟೆ ಎಲ್ಲ ಹಾವೇ. ಇವತ್ ನನ್ ತಂಗ್ಯವ ನಿಂಗ್ ಮರುಜೀವ ಕೊಟ್ಟವಳೆ. ಹೋಗ ಬದುಕ ಹೋಗ, ಇಲ್ಲ ಅಂದ್ರೆ ಇಟ್ಟೊತ್ತಿಗೆ ಹಂಗೆ ಕಚ್ಚ ಪಚ್ಚ ಅಂತ ನೀನ್ ಸಾಯ್ಬಾರ್ದು. ನೀನ್ ಸತ್ರ ನಾನ್ ಬದುಕಕ್ಕಿಲ್ಲ. ಆಟೆ ನೀನ್ ಸತ್ರೆ ನನ್ನ ಒಟ್ಟಿಗೆ ಯಾರಿರ್ತಾರೆ ತಂಗವ? ಎದ್ದೇಳ ತಂಗವ, ನೀನ್ ಸಾಯಕ್ ಬಿಡಕ್ಕಿಲ್ಲ. ಯಾ ದೇವ್ರೆ, ಎಲ್ಲಂದ್ರೆ ಬಾರ, ಎಲ್ಲಂದ್ರೆ ಬಾರ. ನೀನ್ ಬರಕ್ಕಿಲ್ಲ. ನೀನ್ ಮೋಟಾರ್ದಾಗ ಹೋಗ್ತಾರಲ್ಲ ಅವ್ರ ಜೋಡಿ ಹೋಗ್ತೀಯ. ನನ್ನ ಹತ್ರ ಮೋಟಾರ ಇಲ್ಲಯ್ಯ. ನೀ ನನ್ನ ಜೋಡಿ ಬರಕ್ಕಿಲ್ಲಯ್ಯ. ನೀನ್ ಬರ್ಲಿಲ್ಲ ಅಂದ್ರೆ
ನಾನ್ ಸಾಯ್ ಉಳಿಯಾಕಿಲ್ಲ ಯಾಕೆ ಎದ್ದೇಳ್ತಂಗೆವು ನಾ ಈಗ ಏನ್ ಮಾಡ್ಲಿ ವಂಶಗಳ ತಪೋ ದೇಹವೆಂದರೆ ಓ ಮನುಜ ವಂಶಗಳ ಕಡಿಕೆ ನಿಜ ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ ನಶ್ವರ ಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮರೆಯದಿರಯ್ಯ ಜಾಗದಿ ಪಡೆಯೋ ಸುಖವು ಶಾಶ್ವತ ದೇಹವೆಂದರೆ ಓ ಮನುಜ ಮೂಢ ಮಾಂಸಗಳ ತಡಿಕೆ ನಿಜ ಮನಸ್ಸು ಆಸೆ ತುಂಬಿದ ಗಣಜ ಮೋಹದಿಂದ ದುಃಖವು ಸಹಜ ಪುಟ್ಟರಾಜ ಗುರುವೇ ನಮಃ ಜೈ ಪುಟ್ಟರಾಜ ಗುರುವೇ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜೈ ಮಾರ್ತಾಂಡ ಭೈರವ ಎಳ್ಕೋ ಟೆಳ್ಕೋ ಟೆಳ್ಕೋ ಸಂಗೀತ ಸಾಹಿತ್ಯ ಕನಸುಗಳೇ ವಿನಃ ವಿದ್ವತ್ ಆಡಂಬರವಾಗಬಾರದು. ಮನುಷ್ಯ ಕಲ್ಲಲ್ಲಿ ಮಣ್ಣಲ್ಲಿ ಕಣ ಕಣದಲ್ಲಿಯೂ ದೇವರನ್ನ ಹುಡುಕುತ್ತಾನೇ ಇದ್ದಾನೆ. ಹುಡುಕುತ್ತಾ ಹುಡುಕುತ್ತಾ ತನ್ನ ತಂದೆ ತಾಯಿಗಳನ್ನ ದೇವರು ಅನ್ನುವುದನ್ನೇ ಮರೆತು ಬಿಟ್ಟಿದ್ದಾನೆ. ಮನುಷ್ಯ ತನ್ನ ಆಡಂಬರದ ಜೀವನದಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಬಂಧುಗಳನ್ನೇ ಕೊಲೆ ಮಾಡಿಬಿಟ್ಟಿದ್ದಾನೆ. ಜೈ ಪುಟ್ಟರಾಜ ಗುರುವೇ ನಮಃ ಜೈ ಪುಟ್ಟರಾಜ ಗುರುವೇ ನಮಃ. ಮಕ್ಕಳೇ, ಪ್ರಾಣಿ ಪಕ್ಷಿಗಳಿಗೆ ದಯೆ ತೋರಿ, ಹಿರಿಯ ಜೀವಿಗಳಿಗೆ ಕರುಣೆ ಬೀರಿ, ತಂದೆ ತಾಯಿಗಳಿಗೆ ಗೌರವ ಕೊಡಿ. ಯುವತಿಯರೇ, ಪ್ರೀತಿ ಪ್ರೇಮ ಸಲ್ಲಾಪವನ್ನು ಮರೆತು ತಂದೆ ತಾಯಿಗಳ ಮಾತುಗಳನ್ನು ಕೇಳಿ. ಯುವಕರೇ ಕೇಳಿ, ಇಂದು IPL ಹವಾ. ಯಾರು ಆಟ ಆಡಬೇಡಿ, ಸಾಲ ಮಾಡಬೇಡಿ, ಊರ ಬಿಡಬೇಡಿ. ಅದಕ್ಕೆ ಮಕ್ಕಳೇ ದಯಮಾಡಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಂತಹ ಮಾಧ್ಯಮಗಳಿಗೆ ಮಾರು ಹೋಗಬೇಡಿ. ಮಕ್ಕಳೇ, ಶಿಕ್ಷಣವಂತರಾಗಿರಿ. ಯಾವ ಊರಿನಲ್ಲಿ ಶಾಲೆಗಳ ಗಂಟೆಗಳು ಬಾರಿಸುತ್ತವೆಯೋ ಆ ಊರಲ್ಲಿ ವಿದ್ಯಾವಂತರು, ಅಕ್ಷರಸ್ಥರು ಹೆಚ್ಚಾಗುತ್ತಾರೆ. ಯಾವ ಊರಲ್ಲಿ ದೇವಸ್ಥಾನಗಳ ಗಂಟೆಗಳು ಬಾರಿಸುತ್ತವೋ ಆ ಊರಲ್ಲಿ ದಡ್ಡತನ, ಅವಿದ್ಯಾವಂತರು, ಅನಕ್ಷರಸ್ಥರು ತುಂಬಿ ತುಳುಕುತ್ತಾರೆ. ಅದಕ್ಕಾಗಿ ಮಕ್ಕಳೇ, ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ ಮುಂದುವರಿಯಿರಿ. ಮಗು, ಯಾಕೆ ಆಕ್ರೋಶಭರಿತನಾಗಿ ಒಬ್ಬನೇ ನಿಂತುಕೊಂಡು ಬೈಯುತ್ತಿರುವೆಯಲ್ಲ? ಮತ್ತಾರು ಬೈಲೆ, ಅಲ್ಲಿ ಮ್ಯಾಲೆ ಕುಂತವನಲ್ಲ ಆ ಕಳ್ಳ, ಅವನಿಗೆ ಬೈತಾ ಇದ್ದೆ. ಶಿವ ಶಿವ
ಶಿವ ಶಿವ, ಭೂಮಿಯಲ್ಲಿ ಸುಮಾರು 84 ಕೋಟಿ ಜೀವರಾಶಿಗಳಿಗೂ ಒಬ್ಬನೇ ತಂದೆ. ಆಕಾರವಿಲ್ಲದ, ರೂಪವಿಲ್ಲದ ನಿರ್ವಿಧಾರಿ ಪರಮೇಶ್ವರ. ಮಗು, ಆ ರೀತಿ ದೇವರನ್ನ ನಿಂದಿಸಬಾರದು. ಮಹಾ ಅಪರಾಧ, ಮಹಾ ಅಪರಾಧ. ಸಾಮ್ಯಾರ ಸಾಮ್ಯಾರ, ನನ್ನ ತಂಗಿಯವ್ಗ ಹಾವು ಕಚ್ಚಿಬಿಟ್ಟೈತಿ ಸಾಮ್ಯಾರ. ನೀವಾದ್ರೂ ನೋಡಿ ಸಾಮ್ಯಾರ, ನಿಮ್ ಕಾಲ್ ಮುಗಿತೇನೆ ಸಾಮ್ಯಾರ. ಎದ್ದೇಳು ಮಗು, ಎದ್ದೇಳು. ಈ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾದರೂ ಆ ಶಿವನ ಅಪ್ಪಣೆ ಬೇಕು. ಇಂಥದ್ರಲ್ಲಿ ನಾನಿದ್ದೇನೆ ಮಗು, ಹೆದರಬೇಡ, ನಾನಿದ್ದೇನೆ. ಜೈ ಪುಟ್ಟರಾಜ ಗುರುವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಗು, ನಿನ್ನ ತಂಗಿ ಹೋಗುವಂತ ದಾರಿಯಲ್ಲಿ ಹೋಗುವಂತಹ ನಾಗರಾಜನ ಮೇಲೆ ಕಾಲಿಟ್ಟಿದ್ದಾಳೆ. ನಾಗರಾಜ ಕುಪಿತಗೊಂಡು ನಿನ್ನ ತಂಗಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ಹೆದರಬೇಡ ಮಗು, ನಾನಿದ್ದೇನೆ. ಜೈ ಪುಟ್ಟರಾಜ ಗುರುವೇ ನಮಃ. ಜೈ ಪುಟ್ಟರಾಜ ಗುರುವೇ ನಮಃ. ಬಾ ಮಗು, ನಿನ್ನ ತಂಗಿಗೆ ಏನಾಗಿದೆ ಅಂತ ನೋಡೋಣ. ನೋಡಿ ಸಾಮ್ಯಾರ. ಹೆದರಬೇಡ, ನಿನ್ನ ತಂಗಿಗೆ ಏನೂ ಆಗಿರಬಲ್ಲ. ಹಾವು ಕಚ್ಚಿದ ಭಯಕ್ಕೆ ಮೂರ್ಛೆ ಹೋಗಿದ್ದಾಳೆ ಅಷ್ಟೇ. ನಾನಿದ್ದೇನೆ, ಹೆದರಬೇಡ. ಜೈ ಪುಟ್ಟರಾಜ ಗುರುವೇ ನಮಃ. ಹಾಗಾದ್ರೆ ನಾನೀಗ ಏನ್ ಮಾಡ್ಲಿ ಸಾಮ್ಯಾರ? ಮಗು, ನಾನಿದ್ದೇನೆ, ಹೆದರಬೇಡ. ನಿನ್ನ ಸೊಂಟದಲ್ಲಿರುವಂತಹ ಉಡುದಾರವನ್ನು ತೆಗೆದು ನಿನ್ನ ತಂಗಿಗೆ ಹಾವು ಎಲ್ಲಿ ಕಚ್ಚಿದೆಯೋ ಆ ಜಾಗಕ್ಕೆ ಬಿಗಿಯಾಗಿ ಕಟ್ಟು. ನಾನು ಬಾಯಿಂದ ಆ ವಿಷಯವನ್ನು ತೆಗೆಯುತ್ತೇನೆ. ಹೆದರಬೇಡ ಮಗು, ಹೆದರಬೇಡ. ಆಯ್ತು, ಕಟ್ತೀನಿ ಸಾಮ್ಯಾರ. ಓಂ ಪುಟ್ಟರಾಜ ಗುರುವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಾಮ್ಯಾರ ಕಟ್ಟಿದ ಸಾಮ್ಯಾರ, ಮತ್ತೇನ್ ಮಾಡ್ಲಿ? ಯಾಕೆ ನನಗೆ ಯಾಕೆ ಈ ಸತ್ವ ಪರೀಕ್ಷೆ? ಆ ಸೂರ್ಯ ಚಂದ್ರಾದಿಗಳಿಗೆ ಮಬ್ಬು ಹಿಡಿಯುವ ಹಾಗೆ ನನ್ನ ಬುದ್ಧಿ ಭ್ರಮಣಿಗೂ ಮಬ್ಬು ಹಿಡಿಯುತ್ತೆ. ಮಗು, ನಾನು ಬಾಯಿಂದ ವಿಷ ತೆಗೆಯುವಾಗ ಅಕಸ್ಮಾತ್ ನಮ್ಮ ಹೊಟ್ಟೆ ಒಳಗೆ ಹೋದ್ರೆ ನಮಗೂ ಕೂಡ ಕಟ್ಟಿಟ್ಟ ಬುದ್ಧಿ, ಅಪಾಯವೇ ಕಟ್ಟಿಟ್ಟ ಬುದ್ಧಿ. ಮಗು, ಹೆದರಬೇಡ, ನಾನಿದ್ದೇನೆ. ಬಾ ಮಗು, ಇಲ್ಲೇ ಬಾಜು ಕಾಡಿದೆ. ಆ ಕಾಡಿನಲ್ಲಿ ಒಂದು ನಂಜು ಸ್ಫಟಿಕ ಎಂಬ ಸೊಪ್ಪಿದೆ. ಆ ಸೊಪ್ಪನ್ನ ನೀನು ತೆಗೆದುಕೊಂಡು ಬಂದರೆ ನಿನ್ನ ತಂಗಿಯನ್ನ ನಾನು ಕಾಪಾಡುತ್ತೇನೆ. ಹೆದರಬೇಡ ಮಗು, ಹೆದರಬೇಡ. ಜೈ ಪುಟ್ಟರಾಜ ಗುರುವೇ ನಮಃ. ಸಾಮ್ಯಾರ ಸಾಮ್ಯಾರ, ನನಗೆ ಯಾವ ಸೊಪ್ಪು ತಪ್ಪು ಒಂದು ಅರ್ಥ ಆಯ್ತಿಲ್ಲ. ನೀವೇ ಏನಾರ ಮಾಡಿ ಸಾಮ್ಯಾರ. ಅಯ್ಯೋ ಹುಚ್ಚಪ್ಪ, ನಾನಿದ್ದೇನೆ. ನಿನ್ನ ತಂಗಿಯನ್ನ ಹುಷಾರಾಗಿ ನೋಡಿಕೋ. ಆ ನಂಜು ಸ್ಫಟಿಕ ಸೊಪ್ಪನ್ನ ನಾನು ತೆಗೆದುಕೊಂಡು ಬರುತ್ತೇನೆ. ಅಲ್ಲಿಯವರೆಗೂ ನಿನ್ನ ಸಹೋದರಿ ಹುಷಾರು. ಆಯ್ತು ಸಾಮ್ಯಾರು, ನೋಡ್ಕೊಂತೀನಿ. ಬೇಗ ಬಂದ್ಬಿಡಿ ಸಾಮ್ಯಾರು. ಬಗೆ ಬಗೆ ಮಂತ್ರದಲ್ಲಿ ಯಾಗ ಯಜ್ಞಗಳಲ್ಲಿ ಜಪ
ಸಾಯಲ್ವಂತೆ ತಂಗವ, ನೀ ಸಾಯಲ್ವಂತೆ, ನೀ ಬದುಕ್ತಿ ಅಂತವ, ನೀ ಬದುಕ್ತಿ ಅಂತ, ನೀ ಬದುಕ್ಬೇಕು ಆಟ. ನೀ ಬದುಕಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ ಆಟ. ನೀನ್ ಬದುಕ್ಬೇಕು. ಇವನು ಎಲ್ಲಿ ಸುಳ್ಳು ಸ್ವಾಮಿನೇ ಇರ್ಬೇಕು ಅನ್ಸುತ್ತೆ. ಇನ್ನೂ ಬರ್ತಾನೆ ಇಲ್ಲ. ಸ್ವಾಮಿ ಬರ್ಲಿಲ್ಲ ಅಂದ್ರೆ ನೀನ್ ಬದುಕಕ್ಕಿಲ್ಲ, ಅಂದ್ರೆ ನಾನು ಬದುಕಕ್ಕಿಲ್ಲ ಅಡ್ಡೆ. ತಂಗವು ನೀನ್ ಬದುಕ್ಬೇಕು. ನೀನ್ ಸತ್ರ ನನ್ಗೆ ಯಾರು ಒಟ್ಟಿಗೆ ಅನ್ನ ಇರ್ತಾರೆ ತಂಗವು. ಎದ್ದೇಳು ತಂಗವು, ಎದ್ದೇಳು. ಯಾರಾದ್ರೂ ಬಾಯಿಂದ ಕೊಚ್ಚಿ ಇಸವ ತೆಗೆದ್ರೆ ಬದುಕ್ತಾರಂತೆ. ನನ್ನ ಬಾಯಿಗೂ ಅಲ್ಲೈತೆ, ನಾನು ಇಸವ ತೆಗಿತೀನಿ, ನೀವು ಬದುಕ್ಬೇಕಾಯ್ತೆ. ನಾನು ಇಸ ತೆಗಿದ್ದೇನೆ. ನಾನು ಇಸವ ತೆಗೆದ್ಬಿಟ್ಟೆ. ನೀನು ಕಂಡ್ಬಿಟ್ಟು ನೋಡ್ತಾನೆ ಇಲ್ಲ ತಂಗವ. ನಂಗೆ ಯಾಕೋ ಭಯ ಇರ್ತದೆ. ನೀ ಬದುಕಿಲ್ಲ ಅಂದ್ರೆ ನಾನು ಸತ್ತೋಯ್ತೇನೆ ಆಟ. ಎದ್ದೇಳು ತಂಗವ, ಎದ್ದೇಳವ. ಕೊಂಡು ಮಂಜು ಆಯ್ತಿದ್ದೆ, ಸುತ್ತಂಗ ಆಯ್ತಿದ್ದೆ. ಯಾಕೋ ನನ್ ಭಯ ಆಯ್ತಿದ್ದೆ. ಎದ್ದೇಳು ತಂಗವ, ಎದ್ದೇಳವ. ಯಾಕೆ ಒಬ್ಬಳೇ ನಿಂತು ಅಳ್ತಾ ಇದೆಯಾ? ಹೆದರಬೇಡ ಮಗಳೇ, ಹೆದರಬೇಡ, ನಾನಿದ್ದೇನೆ. ಜೈ ಪುಟ್ಟರಾಜ ಗುರುವೇ ನಮಃ. ಜೈ ಪುಟ್ಟರಾಜ ಗುರುವೇ ನಮಃ.
ಮಗಳೇ ಹೆದರಬೇಡ. ಹುಚ್ಚು ಹುಡುಗ, ನಾನು ಬರುವುದು ಸ್ವಲ್ಪ ತಡವಾಗಿದ್ದಕ್ಕೆ ಅವನೇ ಬಾಯಿಂದ ವಿಷ ತೆಗೆದು ಬಿಟ್ಟವನೇ. ಮಗಳೇ ಹೆದರಬೇಡ, ನಾನಿದ್ದೇನೆ. ಜೈ ಪುಟ್ಟರಾಜ ಗುರುವೇ ನಮಃ. ಹರಿವ ಹಾವಿ ಗಂಜಿ, ಕುರಿವ ನಾಲಿಗೆ ಗಂಜಿ, ಸೂಜಿಗೆಯ ಮೊನೆ ಗಂಜಿ, ಒಂದ ಕಂಜುವೆ ಒಂದ ಅಳುಗುವೆ, ಪರಸ್ತ್ರೀ ಪರಧನನೆಂಬ ಜೂಜಿಗಂಜವೆನೇನಯ್ಯ, ಜೂಜಿಗಂಜನೆ ಕೂಡಲ ಸಂಗಮ ದೇವ. ಓಂ ನಮಃ ಶಿವಾಯ. ಮಗಳೇ, ಸ್ಫಟಿಕದ ಒಂದು ಸೊಪ್ಪನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ನಂಜ ಸ್ಫಟಿಕದ ಸೊಪ್ಪನ್ನ ನಿಮ್ಮ ಅಣ್ಣನ ಬಾಯಿಗೆ ಮತ್ತು ಕಿವಿಗೆ ಹಾಕಿದರೆ ಬಹಳ ಬೇಗ ಹುಷಾರಾಗವನ್ನು. ಬನ್ನಿ ಸೌಂದರ್ಯ, ಬನ್ನಿ ಅದೇ ಮಾತ್ರ ನೋಡಿ. ನನ್ನ ಮಗ ಹುಷಾರಾಗ್ಬೇಕಷ್ಟೇ. ನನ್ನ ಬಿಡಬೇಕು. ಬನ್ನಿ ಮತ್ತೆ ಹೇಳೋದು ಕೇಳೋದಿಲ್ಲ. ಹೆದರಬೇಡ ಮಗಳೇ, ಹೆದರಬೇಡ, ನಾನಿದ್ದೇನೆ. ಓಂ ನಮಃ ಶಿವಾಯ. ಸಾಮ್ಯಾರು ನೀವೇ ಬಂದ್ರಿ ಸಾಮ್ಯಾರು. ಮಗು ನಂದಿರ್ಲಿ, ನಿನ್ನ ತಂಗಿಯನ್ನು ನೋಡು. ಅಯ್ಯ ತಂಗೆವೋ, ನೀ ಬದುಕಿದೆಯಾ ತಂಗೆವೋ? ನೀ ಬದುಕಿದೆಯಾ? ಹೇಳಿ ನನ್ನ ತಂಗಿ ನೀ ಬದುಕಿದೆಯಾ ಅಂತ ಹೇಳಿ. ಮಗಳೇ, ನಿನ್ನ ಅಣ್ಣ ನಾನು ಬರುವುದು ಸ್ವಲ್ಪ ತಡವಾಗಿದ್ದಕ್ಕೆ ಅವನೇ ಬಾಯಿಂದ ನಿನಗೆ ಕಚ್ಚಿರುವ ಆ ಹಾವಿನ ವಿಷವನ್ನು ತೆಗೆದು ಬಿಟ್ಟವನೇ. ನಾನಲ್ಲ ಮಗಳೇ ಕಾಪಾಡಿದ್ದು, ಅದೇ ನಿನ್ನ ಅಣ್ಣ. ಏನ್ ಹೇಳ್ತಾ ಇದ್ರ ಗುರುಗಳೇ? ನಿಜಾನ? ಅಂತೂ ನಮ್ಮಿಬ್ರು ಪ್ರಾಣ ಕಾಪಾಡಿದಿಲ್ಲ. ಹೊತ್ತು ಮರೆಯೋದಿಲ್ಲ. ಬೆಳೆಯು ಭೂಮಿಯೊಳಗಿಂದ ಪ್ರಳಯದ ಕಸ ಹುಟ್ಟಿ ನಿಚ್ಚಳೆಯದೆ ತಿಳಿಯಲಹೆದೆ. ಗುಣವೆಂಬ ಅನ್ನುವ ಒಂದು ಕಸವ ಕಿತ್ತು ನೋಡುವ ಸರಾಯಿಯ ಕೂಡಲ ಸಂಗಮ ದೇವ. ಮಗಳೇ, ನಿನ್ನ ಅಣ್ಣ ಎಷ್ಟು ಕೋಪಿಷ್ಟನೋ ಅಷ್ಟೇ ಬುದ್ಧಿವಂತನು. ನಿನ್ನ ಮಗಳೇ ಏನಾಗುವುದಿಲ್ಲ. ಸೌಂದರ್ಯ, ನಮ್ಮಣ್ಣ ಏನೋ ಮುತ್ತಿಂದ ಏನೋ ಮಾತಾಡ್ತಾರೆ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಸೌಂದರ್ಯ, ಬೇಸರ ಮಾಡ್ಕೋಬೇಡಿ. ಬುದ್ಧಿ ಇದ್ದವರೇ ದೊಡ್ಡ ತಪ್ಪು ಮಾಡುತ್ತಿರುವಾಗ ಈ ಬುದ್ಧಿಹೀನ ಮಾಡುವುದು ತಪ್ಪು ಆದರೂ ಏನು ಮಹಾ ತಾಯಿ, ಮಾಡುವ ತಪ್ಪು ಆದರೂ ಏನು ಮಹಾ. ಸಾಮ್ಯಾರ್ ಬರೋದು ಗೊತ್ತಾಯ್ತು ಅಂತ ಹೇಳಿ ನಾನೇ ನನ್ನ ಬಾಯಿಂದ ಇಸವ ತೆಗೆದ್ಬಿಟ್ಟೆ. ನಂಗೆ ಇವತ್ತು ಯಾವ ದೇವರು ಬರಲಿಲ್ಲ. ನಮಗೆ ದೇವ್ರು ಸಾಮ್ಯಾರಯ್ಯ. ಇವತ್ತು ನಮ್ಮ ದೇವ್ರು ಉಮೇಶ್ ಅಣ್ಣನಯ್ಯ. ಏ ಹುಚ್ಚಪ್ಪ, ಆಗಲೇ ದೇವರನ್ನ ಬೈತಾ ಇದ್ದೆ, ಈಗ
ನನ್ನೇ ದೇವರು ಅಂತ ಇದೆಯಾ? ಏ ಹುಚ್ಚ, ಈ ದೇವರು ಜಗತ್ತಿನೊಳಗ ಕಷ್ಟದಲ್ಲಿರುವಂತಹ ಮನುಷ್ಯರನ್ನ ಕಾಪಾಡಲು ದೇವರು ಬರುವುದಿಲ್ಲ, ಮನುಷ್ಯ ರೂಪದಲ್ಲಿ ಬರುತ್ತಾನೆ. ನೆನಪಿಟ್ಟುಕೋ. ಅದೇ 11 ದಿನಗಳ ಕಾಲ ನಿರಾಕಾರ ಉಪವಾಸವಿದ್ದು ಇಡೀ ನಾಡಿನಾದ್ಯಂತ ಜಗತ್ತಿನ ಭವಿಷ್ಯವನ್ನು ನುಡಿಯುತ್ತಾರಲ್ಲ ಆ ನಮ್ಮ ಕಾರಣಿಕದ ಮಹಾಸ್ವಾಮಿಗಳು, ಅಲ್ಲಿ ದೇವರಿಲ್ಲವೇ? ಅದೇಕೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮೇಲೇರಿ ಎಂಬ ಸುಕ್ಷೇತ್ರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಲ್ಲಿ ಧಗ 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 ಅಂತ ಉರಿಯುತ್ತಿರುವ ಬೆಂಕಿಯಲ್ಲಿ ಬಾಣವನ್ನ ತಯಾರಿಸಿ ಅದೇ ಬೀರಲಿಂಗೇಶ್ವರನಿಗೆ ಅರ್ಪಿಸುತ್ತಾರಲ್ಲ, ಅಲ್ಲಿ ದೇವರಿಲ್ಲವೇ? ಅಷ್ಟೇ ಏಕೆ ಮಗು, ಈ ಸುಕ್ಷೇತ್ರದಲ್ಲಿ ಅಷ್ಟೇ ಏಕೆ ಮಗು, ಇದೇ ಸುಕ್ಷೇತ್ರದಲ್ಲಿ ಪಂಚಾವೀರ ಪವಾಡರು ಇದ್ದಾರೆ. ಕಾಲ್ ಪವಾಡ, ಕೈ ಪವಾಡ ಅಂತ ಪವಾಡ ಪುರುಷರಿಂದ ಆಗಿರ್ತಕ್ಕಂಥ ಗಾಯಗಳು ಎಂತಹ ಔಷಧಿಗಳನ್ನ ಹಚ್ಚಿದರೂ ಮಾಯವಾಗದಂತಹ ಗಾಯ ನಮ್ಮ ಭಂಡಾರದ ಒಡೆಯರ ಒಂದೇ ಒಂದು ಪಟ್ಟು ಭಂಡಾರವನ್ನ ಲೇಪಿಸಿದರೆ ಸಾಕು, ಆ ಗಾಯ ಮಾಯವಾಗುತ್ತೆ. ಅಲ್ಲಿ ದೇವರಿಲ್ಲವೇ? ಅಷ್ಟೇ ಏಕೆ ಮಗು, ಆನೆಯನ್ನು ಕಟ್ಟಿ ಹರಿಯಲಾರದ ಸರಪಣಿ ನಮ್ಮ ಕೊರವಪ್ಪನಿಂದ ಚಿತ್ರವಾಗಿ ಹರಿಯುತ್ತಾರಲ್ಲ, ಅಲ್ಲಿ ದೇವರಿಲ್ಲವೇ? ಅಷ್ಟೇ ಏಕೆ ಮಗು, ಈ ನಾಡಿನಾದ್ಯಂತ ಜಗತ್ತಿನಲ್ಲಿ ಮನೆ ಮನೆಗೂ ಇದೇ ಗುಡುದಯ್ಯನ ರೂಪದೊಳಗ ಪ್ರತಿ ಒಂದು ಮನೆಗೆ ತೆರಳಿ ಇದೇ ನಮ್ಮ ಗುಡುದಯ್ಯನ ರೂಪದಲ್ಲಿ ವೇಷವನ್ನು ಹಾಕಿಕೊಂಡಿರ್ತಕ್ಕಂಥ ನಮ್ಮ ಕೊರವೈಗಣಗಳು ಮಕ್ಕಳಿಲ್ಲದವರೆಗೆ ಮಕ್ಕಳ ಆಗಲಿ ಎಂದು ಹರಸಿ, ನೌಕರಿ ಇಲ್ಲದವರಿಗೆ ನೌಕರಿ ಆಗಲಿ ಎಂದು ಹರಸಿ, ಯಾರೋ ಒಬ್ಬ ಇನ್ನೊಬ್ಬ ಗೌರವಪದರು ಬಂದಾಗ ಸ್ವಾಮಿ ನನಗೆ ನೌಕರಿಯಾಗಿದೆ, ಸ್ವಾಮಿ ನನಗೆ ಮಕ್ಕಳಾಗಿವೆ, ದಯಮಾಡಿ ನಮ್ಮ ಮನೆಗೆ ಬಂದು ನಿಮ್ಮ ಕೃಪಾ ಕಟಾಕ್ಷದಿಂದ ನಮ್ಮನ್ನ ಹಾರೈಸಬೇಕು ಸ್ವಾಮಿ ಅಂತ ಹೇಳಿ ಪ್ರತಿ ಒಂದು ಹಳ್ಳಿಗೆ ತಿರುಗುತ್ತಾರಲ್ಲ ನಮ್ಮ ಕೊರವಪ್ಪನವರು, ಅಲ್ಲಿ ದೇವರಿಲ್ಲವೇ? ಬಾಬು ನಾನಿದ್ದೇನೆ, ಹೆದರಬೇಡ. ಸ್ವಾಮಿಗಳ ನೀವು ಉಪಕಾರನ ಯಾವ ಕಾಲಕ್ಕೂ ಮರೆಯಂಗಿಲ್ಲ. ಇರಲಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಜೈ ಪುಟ್ಟರಾಜ ಗುರುವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಾನಿನ್ನು ಬರುತ್ತೇನೆ ಮಗಳೇ. ಅದೇ ಅಂದಂಗೆ ನಿನ್ನ ಅಣ್ಣನ ಹೆಸರೇನಮ್ಮ? ಗುರುಗಳೇ, ನಮ್ಮಣ್ಣ ಮಂತ್ರ ಮುಗ್ಧ, ಅವನ ಹೆಸರು ನಾಗರಾಜ ಅಂತ. ತುಂಬಾ ಸೊಗಸಾದ ಹೆಸರುಗಳು, ತುಂಬಾ ಸೊಗಸಾದ ಹೆಸರುಗಳು. ಅವನ ತಂಗಿ ಆಗಿರ್ತಕ್ಕಂಥ ನನ್ನ ಹೆಸರು ಕನಕ ಅಂತ. ತುಂಬಾ ಸೊಗಸಾದ ಹೆಸರನಮ್ಮ, ತುಂಬಾ ಸೊಗಸಾದ. ಸ್ವಾಮಿ ನಾವಿಬ್ರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಜೈ ಪುಟ್ಟರಾಜ ಗುರುವೇ ನಮಃ. ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾನಿನ್ನು ಬರುತ್ತೇನೆ ಮಕ್ಕಳೇ, ನಾನಿನ್ನು ಬರುತ್ತೇನೆ. ಜೈ ಪುಟ್ಟರಾಜ ಗುರುವೇ ನಮಃ. ಬದುಕು ನಿನ್ನಂತೆ ಮೇಲೆ ಒಬ್ಬ ಇರುವ, ಬದುಕು ನಿನ್ನಂತೆ ಮೇಲೆ ಒಬ್ಬ ಇರುವ, ಅವನ ಮೀರಿ ಏನು ನಡೆಯದು.
ತಂಗ್ಯವ ಅಪ್ಪಯ್ಯ ಇದ್ದಿದ್ರ ನಾವ್ ಹಿಂಗಿರ್ತಿದ್ವ, ಅವ್ವಯ್ಯ ಇದ್ದಿದ್ರ ನಾವ್ ಹಿಂಗಿರ್ತಿದ್ವ. ನೀಪ್ಪ ಇರ್ಲಿಲ್ಲ ಅಂದ್ರೆ ತಂಗ್ಯವ ಅವ್ವಯ್ಯ ಅಪ್ಪಯ್ಯ ಪುಟ್ಟ ಹೆಚ್ಚಿನ ಜಾತ್ರೆಗೆ ಹೋದಾಗ ಒಂದು ಹಾಡು ಹೇಳಿದ್ರು, ಯಾಕೋ ಕೇಳ್ಬೇಕಂತ. ನಿಜ ಅಣ್ಣ, ನಿಜ ಅಣ್ಣ. ಈ ತಂಗಿಗೆ ನೀನೇ ಆಸರೆ, ನಿನಗೆ ನಾನೇ ಆಸರೆ. ಅವ ನಮ್ಗೆ ಹಾಡು ಹೇಳಿ ಊಟ ಮಾಡಿಸಿದ್ದಲ್ಲ, ನಾನು ಅದನ್ನು ಮರ್ತಿಲ್ಲ ಅಣ್ಣ, ನೆನ್ಪಿಟ್ಕೊಂಡವ್ರೆ. ಆದ್ರೆ ಒಂದ್ ಮಾತು ಮಾತ್ರ ನಿಜ ಅಣ್ಣ, ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಈ ತಂಗಿ ನಿನಗೋಸ್ಕರ ಎಂಥದ್ದೇ ಕಷ್ಟ ಬಂದ್ರು ಎದುರಿಸೋಕೆ ಸಿದ್ಧವಾಗಿ ಇರ್ತಾಳೆ. ಯಾಕೆಂದ್ರೆ ನಾನು ನಿನ್ ತಾಯಿ ಇದ್ದಂಗೆ. ಊಟ ಮಾಡ್ತೀನಿ ಬಾ ನೀನು.
ಹಾಡುವೆ ಲಾಲಿಯಾ ಲಾಲಿಯಾ. ಸುದ್ದಿ ಸುದ್ದಿ ನೀನು ನಮ್ಮ ಸೀತು ನಮ್ಮ.
25ರಾಗ ಹೇಳಿರಿ, ಈಗ ಮತ್ತೊಮ್ಮೆ ಹೇಳಾಕತ್ತೀನಿ. ನಾವ ಬ್ಯಾರೆ, ನಮ್ಮ ಸ್ಟೈಲ ಅತಳ ವಿತಳ ಸುತಳ ರಸಾತಳ ಪಾತಾಳಗಳನ್ನೇ ನನ್ನ ಪಾದದಡಿಯಲ್ಲಿ ತುಳಿದಿಟ್ಟ. ಮಹಾಪರಾಕ್ರಮಿಯ ಶಾಲೆ ಈ ಬಯಲು ಸೀಮೆಯ ಗಂಡುಗಳೇ, ಇಲ್ಲಿ ಅನೇಕರೆ ಬಿರಿಯುವುದು ಭೂಮಿ, ತಲೆ ಎತ್ತಿದರೆ ಬೆಚ್ಚುವುದು ಬಾನು. ಕೈ ಎತ್ತಿದರೆ ನಡುಗುವುದು ಸೊತ್ತೆ. ಆ ಚತುರ್ಮುಖ ಬ್ರಹ್ಮನ ಸೃಷ್ಟಿ ನನ್ನ ಆಜ್ಞೆಯನ್ನ ಪಾಲಿಸುತ್ತಿರುವಾಗ ಇನ್ನು ನನಗೆದುರಾಗಿ ಹಾರಾಡುವ ಯಕಸ್ಥಿತ ಈ ನರಿ ನಾಯಿಗಳು ಯಾವ ಲೆಕ್ಕ? ಧರ್ಮದ ನೆಪವನ್ನ ಮುಂದಿಟ್ಕೊಂಡು ಕರ್ಮದ ಕೆಲಸವನ್ನೇ ಮಾಡುತ್ತಾ ಇಡೀ ಜಗತ್ತನ್ನೇ ಗೆದ್ದಿನಂತ ಹಠ ಕೊಟ್ಟಿರುವ ಅಲೆಕ್ಸಾಂಡರ್ನ ಹಾಗೆ ಇಡೀ ಕರ್ನಾಟಕವನ್ನೇ ನನ್ನ ಕೈ ಹಿಡಿತದಲ್ಲಿಟ್ಟುಕೊಳ್ಳುವ ಮಹಾನ್ ಚಾಣಕ್ಯ ಈ ಚಂದ್ರಲೋಕದ ಚಾಣಾಕ್ಷ. ಈ ಕಲಿಯುಗದ ಜಾಲತಾಣದಲ್ಲಿ ಜಿಂಕೆಯಂತೆ ಹಾರಾಡುವ ಹೆಣ್ಣು ಜಿಂಕೆಗಳಿಗೆ ಈ ಚಕ್ರವರ್ತಿಯ ಕಾಮದ ಬಲೆಯನ್ನ ಬೀಸಿ ಅವರ ರಕ್ತವನ್ನು ಸಿಪ್ಪೆ ಮಾಡಿ ಬೀಸಾಡುವುದೇ ಈ ನವರಂಗದ ನರಹಂತಕನ ಅಟ್ಟಹಾಸ. ಅದೇ ಅಟ್ಟನ ಮನೆಯಲ್ಲಿ ಪಟ್ಟದ ರಾಜನಾಗಿ ಮೆರೆಯಬೇಕೆಂಬ ಕನಸು ಕಟ್ಟಿರುವ ಆ ನನ್ನ ಅಕ್ಕನ ಮಗ ನಾಗನಿಗೆ ಹುಚ್ಚ ಎಂಬ ಪಟ್ಟ ಕಟ್ಟಿ ಅವನ ಮುದ್ದಾದ ತಂಗಿಯನ್ನ ರಣಹದ್ದಿನ ಹಾಗೆ ಹರಿದುತ್ತಿದ್ದು ಕೊನೆಗೆ ಅವನ ಸರ್ವ ಆಸ್ತಿಯನ್ನ ದಕ್ಕಿಸಿಕೊಂಡು ಅವನನ್ನ ಜೀವಂತವಾಗಿ ಸಮಾಧಿ ಮಾಡದ ಹೋದ್ರೆ ನಾನು ರಾಜಯೋಗದಲ್ಲಿ ಹುಟ್ಟಿ ಬಂದಿರುವ ರಾಜನಾಗಿ ಮೆರೆಯುತ್ತಿರುವ ಛಲಗಾರ ಛತ್ರಪತಿ ಅಲಿಯಾಸ್ ಅಭಿನಯ ಚಕ್ರವರ್ತಿನೇ ಅಲ್ಲ. ನನ್ನ ಮುದ್ದಿನ ಸೊಸೆ ಕನಕ ಕೃತಿಯಾಗಿ ಬಾಳ್ತಾಳಂತೆ, ಗರತಿಯಾಗಿ ಸಾಯ್ತಾಳಂತೆ. ಲೇ ಕನಕ, ಈ ಚಕ್ರವರ್ತಿ
ಕಣ್ಣಿಟ್ಟ ಹೆಣ್ಣುಗಳು ಸತ್ ಮೇಲೂ ಹೋಗಿ ಮುತ್ತಿಟ್ಟು ಬರುವ ಕೆಟ್ಟ ಗಂಡ ಜಾತಿಯಲ್ಲಿ ಹುಟ್ಟಿರುವ ಕೆಟ್ಟ ಗಂಡಗಳೇ ನಾನಂದ್ರೇನು, ನನ್ನ ಸ್ಟೈಲ್ ಅಂದ್ರೇನು? ನಾವಿಬ್ರು ಖುಷಿಯಾಗಿ ಯಾವಾಗಲೂ ಹೀಗೆ ಇರಬೇಕು, ಅದೇ ನನಗಿಷ್ಟ. ನೋಡು, ನಿನಗಿಷ್ಟ ಅಂತ ಇವತ್ತು ನಿನಗೋಸ್ಕರ ಚಪಾತಿ ಮಾಡಿದ್ರೆ ಗೊತ್ತಾ ಅಣ್ಣ? ಬಾ, ಇಬ್ರು ಒಟ್ಟಿಗೆ ಸೇರಿ ಊಟ ಮಾಡೋಣ. ಕೈ ಕೈ ಮುಖ ತೊಳ್ಕೊಂಡು ಬಾ, ಊಟಕ್ಕೆ ಬರ್ತೀನಿ. ಆಯ್ತಾ? ಸಮಯಕ್ಕೆ ಬಂದಂತಾಯ್ತು ಕನಕ. ಕನಕ, ನಾನು ಕೂಡ ನಿನ್ ಜೊತೆ ಊಟ ಮಾಡ್ಬೋದೆ? ಅಯ್ಯೋ ಬನ್ನಿ ಮಾವ, ಯಾರು ಬೇಡ ಅಂದ್ರು? ಬೇಡ, ಅವ್ನು ಸರಿ ಇಲ್ಲ, ನಮ್ ಕೆಟ್ಟವನು, ಹಂಗನ ನೋಡಿದ್ದಾನೆ. ಸುಮ್ಮನೆ ಹೊರಗೋಗಲಿ. ನಾವು ಹೋಗಕ್ಕಿಲ್ಲ, ಬಾ ತಂದು. ಅಣ್ಣ, ನಾವು ನನ್ನ ಹೆದರ್ಕೊಂತೀಯ? ನೀನು ಒಳಗಡೆ ಹೋಗು. ನಾವು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅಡ್ಡ. ಮಾವ, ಅಣ್ಣನ ನಾನೇ ಒಳಗಡೆ ಬಿಟ್ಟು ಬರ್ತೀನಿ. ಅಣ್ಣ, ಹಾಗೆಲ್ಲ ಮಾಡಬಾರ್ದು. ನೀನ್ ಜಾಣ ಅಲ್ವಾ, ನನ್ನ ಮುದ್ದೆ ಬಂಗಾರ ಅಲ್ವಾ? ಇಲ್ಲಿ ಎಷ್ಟಾದ್ರೂ ನಮ್ಮ ಮಾವ ಅಲ್ವೇನಣ್ಣ? ಬನ್ನಿ, ಕುಳಿತುಕೊಳ್ಳಿ, ನಿಮ್ಗೆ ಊಟಕ್ಕೆ ಬಡಿಸ್ಕೊಡ್ತೀನಿ ನಾನು. ಹಾಗಾದ್ರೆ ಏನೇ ಸ್ಪೆಷಲ್ ಆಗಿರ್ಬೋದಲ್ಲ ಸಂಗೀತ ಕನಕ? ಸ್ಪೆಷಲ್ ಅಂತ ಏನಿಲ್ಲ ಮಾವ, ಅನ್ನ ಸಾಂಬಾರು ಮತ್ತೆ ಚಪಾತಿ ಪಲ್ಯ ಮಾಡಿದ್ದೀನಿ ಅಷ್ಟೇ. ಕನಕ, ಬಹಳ ದಿನಗಳಿಂದ ಕಾಮದ ಹಸಿವಿನಿಂದ ಒದ್ದಾಡ್ತಿರುವ ಈ ನನ್ನ ಮನಕ, ನೀ ಕೊಡುವ ಅನ್ನದಿಂದ ನನ್ನ ಹಸುವು ನೀಗುತ್ತೆ ಅಂತ ಅನ್ಕೊಂಡಿದೀಯಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ? ಕಾಮದ ದಾಹದಿಂದ ಒದ್ದಾಡುತ್ತಿರುವ ಈ ನನ್ನ ದೇಹಕ್ಕ ಒಂದೇ ಒಂದ್ಸಾರಿ ನಿನ್ನ ಮುದ್ದಾದ ದೇಹವನ್ನು ನೀಡಿ ತಲ್ಲನಗೊಳಿಸಬಾರ್ದೆ ಕನಕ? ಹಿಡಿದು ಮಾತಾಡೋ ನೀನು. ಏನು ನನ್ನ ಮಾವ ಅಂತ ಸ್ವಲ್ಪ ಸಲಿಗೆಯಿಂದ ಮಾತಾಡಿದ್ರೆ, ನನ್ನ ಮಾವ ಅಂತ ಸ್ವಲ್ಪ ಸಲಿಗೆಯಿಂದ ಮಾತಾಡಿದ್ರೆ ಅದೇ ಸಲಿಗೆ ತಗೊಂಡು ಮಂಚಕ್ಕೆ ಬಾ ಅಂತ ಕರಿತಾ ಇದೆಯಲ್ಲ. ನೋಡೋ, ನನ್ನ ಮನೆಯಿಂದ ಹೊರಟೋದು. ನಾಚಿಕೆ ನಾಚಿಕೆ ಆಗತ್ತೆ ಅಂತೇಳಿ ಊರಾಚೆಗೆ ಕುತ್ಕೊಂಡಿದ್ರ ಇವತ್ತು ನಾನು ನೀನು ಈ ಭೂಮಿ ಮೇಲೆ ಬರ್ತಾನೇ ಇಲ್ಲ. ನೋಡು, ಅದೇ ಮಹಾಭಾರತದಲ್ಲಿ ಪಂಚ ಪಾಂಡವರಿಗೆ ಹೆಂಡತಿಯಾದ ದ್ರೌಪದಿ ನಾಚಿಕೆ ಆಗತ್ತಂತ ಹೇಳಿದ್ರೆ ಇಂದೇಕೆ ಅವಳು 5 ಮಂದಿಗೆ ಹೆಂಡತಿ ಆಗ್ತಿತ್ತು? ನೋಡು ಕನಕ, ಈ ನಾಚಿಕೆ ಎಂಬ ಪದ ಸೈಡ್ಗಿಟ್ಟು ಒಂದೇ ಒಂದು ಸಾರಿ ನನ್ನ ಆಸೆಯನ್ನ ಈಡೇರಿಸ್ಬಾ ಕನಕ.
ಒಬ್ಬ ಕುರಿಗಾರ ಕುರಿನ ಸಾಕೋದು ಮಾರಾಟ ಮಾಡ್ಲಿಕ್ಕೆ ಹೊರತು ತಾನೇ ಬೆಳ್ಕೊಂಡು ತಿನ್ನೋಕಲ್ಲ. ಅದೇ ತರ ನಿನ್ನ ನಾನು ಸಾಕಿ ಬೆಳೆಸಿರೋದು ನಾನೇ ಅನುಭವಿಸಲಿಕ್ಕೆ ಹೊರತು ಬೇರೊಬ್ಬನಿಗೆ ಕೊಟ್ಟ ಮದುವೆ ಮಾಡೋಕಲ್ಲ. ಮಾವ ಬೇಗ ಊಟ ಮಾಡೋಣ. ಹಾಗಾದ್ರೆ ಏನೋ ಸ್ಪೆಷಲ್ ಆಗಿರ್ಬೋದಲ್ವಾ ಕನಕ ಇವತ್ತು? ಸ್ಪೆಷಲ್ ಅಂತ ಹೇಳಿದ್ರೆ ಮಾವ ಅನ್ನ ಹಾಗೂ ಚಪಾತಿ ಮಾಡಿದ್ರು. ಕನಕ ಬಹಳ ದಿನಗಳಿಂದ ಕಾಮದಿಂದ ಒದ್ದಾಡುತ್ತಿರುವ ಈ ನನ್ನ ಮನಕ ನೀ ಕೊಡುವ ಅನ್ನದಿಂದ ಹಸುವು ನೀಗುತ್ತೆ ಅನ್ಕೊಂಡಿದೀಯ ಕನಕ? ನೆವರ್. ಅಂದ್ರೆ ನಿನ್ನ ಮಾತಿನ ಅರ್ಥ ಕಾಮದ ದಾಹದಿಂದ ಒದ್ದಾಡುತ್ತಿರುವ ಈ ನನ್ನ ದೇಹಕ್ಕ ಈ ನಿನ್ನ ಮುದ್ದಾದ ದೇಹವನ್ನು ನೀಡಿ ಒಂದೇ ಒಂದು ಸಾರಿ ನನ್ನ ಆಸೆಯನ್ನ ಈಡೇರಿಸಬಾರ್ದ ಕನಕ? ಹಿಂದೆ ಮಾತಾಡೋ ನೀನು ಏನೋ ಮಾವ ಅಂತ ಸಲಿಗೆಯಿಂದ ಮಾತಾಡಿದ್ರೆ ಮಂಚಕ್ಕೆ ಬಾ ಅಂತ ಕರೀತಾ ಇದೆಯಲ್ಲ, ನೀನು ನಾಚಿಕೆ ಅನ್ನೋದೇ ಆಗೋದಿಲ್ಲ. ನೋಡು ಸುಮ್ಮನೆ ಒಳ್ಳೆ ಮಜದ ನನ್ನ ಬರೀಬಿಟ್ಟ ನಾಚಿಕೆ ಲೇ ಕನಕ, ನಾಚಿಕೆ ಆಗುತ್ತಂತ ಹೇಳಿ ಊರಾಚಿಗೆ ಕೂತ್ಕೊಂಡಿದ್ರ ಇಂದು ನಾನು ನೀನು ಏಕೆ ಈ ಭೂಮಿ ಮೇಲೆ ಬರ್ತಾ ಇದ್ವಿ? ಅದೇ ಮಹಾಭಾರತದಲ್ಲಿ ಪಂಚ ಪಾಂಡವರಿಗೆ ಹೆಂಡತಿಯಾದ ದ್ರೌಪದಿ ನಾಚಿಕೆ ಆಗುತ್ತಂತ ಹೇಳಿದ್ರ ಇಂದೇಕೆ ಅವಳು 5 ಮಂದಿಗೆ ಹೆಂಡತಿ ಆಗುತ್ತಿದ್ಲು? ಕನಕ, ಈ ನಾಚಿಕೆ ಎಂಬ ಪದನ ಸೈಡ್ಗಿಟ್ಟು ಒಂದೇ ಒಂದು ಸಾರಿ ನನ್ನ ಆಸೆಯನ್ನ ಈಡೇರಿಸುವ. ದಯವಿಟ್ಟು ನಿಮ್ಮ ಕೈಯಲ್ಲಿ ಕೇಳ್ಕೊಳ್ತೀನಿ. ನೀವೇ ಸಾಕಿ ಬೆಳೆಸಿರೋ ನನಗೆ ಈ ರೀತಿ ಮಾಡಿದ್ರು ನಿಜವಾಗಿ ತಪ್ಪು ತಾನೆ? ಕನಕ, ಒಬ್ಬ ಕುರಿಗಾರ ಕುರಿನ ಸಾಕೋದು ಮಾರಾಟ ಮಾಡ್ಲಿಕ್ಕೆ ಹೊರತು ತಾನೇ ಕೊಯ್ಕೊಂಡು ತಿನ್ನಕಲ್ಲ. ಅದೇ ತರ ನಿನ್ನ ನಾನು ಸಾಕಿ ಬೆಳೆಸಿರೋದು ನಾನೇ ಅನುಭವಿಸ್ಲಿಕ್ಕೆ ಹೊರತು ಬೇರೊಬ್ಬನಿಗೆ ಕೊಟ್ಟು ಅನುಭವಿಸ್ಲಿಕ್ಕಲ್ಲ. ಸುಮ್ಮನೆ ಹೇಳ್ತಾ ಇದ್ದೀನಿ, ಅನುಭವಿಸ್ಲಿಕ್ಕೆ ಸಿದ್ಲಾಗು. ನನ್ನ ಮಗನೇ, ಡೆಮಾಕ್ರಸಿ ಈಸ್ ದ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳುವ ಸರ್ಕಾರವಲ್ಲ ಪ್ರಜಾಪ್ರಭುತ್ವ ಅಂತೇಳಿ ಕರಿತೇವೆ. ಒಂದು ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ರು, ಯಾವ ಒಂಟಿ ಹೆಣ್ಣು ಮಧ್ಯರಾತ್ರಿ ನಿರ್ಭಯವಾಗಿ ಸುರಕ್ಷಿತವಾಗಿ ಹೋಗಿ ಮನೆ ತಲುಪುತ್ತದೆಯೋ ಅಂದೇ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತೆ ಅಂತ. ನಿಮ್ಮಂತ ಪಿಲ್ಲಾಡಿಗಳು ಹುಟ್ಟುಕೊಂಡು ಗಾಂಧೀಜಿ ಕಂಡ ಕನಸಲ್ಲ ನುಚ್ಚು ನೂರು ಮಾಡಿತ್ರನೇ ನಿಮ್ಮಂತ ಬಂದ್ರು ಸೇರಿಕೊಂಡು ಯೂಸ್ಕೊಂಡ್ರು. ಹೊಚ್ಚನ ಮಗನೇ, ಈ ಅಭಿನಯ ಚಕ್ರವರ್ತಿ ಸರಸ ಸಲ್ಲಾಪದಲ್ಲಿದ್ದಾಗ
ತಡೆಯಲು ಬಂದ ನೀನೇ ಅವತರಬೇಕು ಮೊದಲು. ಬುಟ್ಟಿ ಬಂಗಾರಕ್ಕಿಂತ ಬತ್ತು ಬಂಡಾರ ಲೇಸಿ ಎಂದು ಹೆಸರುವಾಸಿಯಾಗಿರುವ ಆ ನನ್ನ ಆರಾಧ್ಯ ದೈವ 7 ಕೋಟಿ ಮೈಲಾರಲಿಂಗೇಶ್ವರನ ಪರಮ ಭಕ್ತ ನರಕ ಮಲ್ಲಾಸುರನ ಸಂಹಾರ ಮಾಡಿದಾಗ ಅವರ ರಕ್ತವನ್ನು ಕುಡಿಯಲೆಂದು ಅವತರಿಸಿ ಬಂದ ನನ್ನ ತಾಯಿ ರಣನ ಕೆಂಚವ್ವ ಅಮ್ಮನ ಪರಮ ಭಕ್ತ. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿರುವ ಸಾವಿರಾರು ಅನಾಥ ಮಕ್ಕಳಿಗೆ, ಸಾವಿರಾರು ನಿರುದ್ಯೋಗಿಗಳಿಗೆ, ಸಾವಿರಾರು ಜನ ವೃದ್ಧರಿಗೆ, ಸಾವಿರಾರು ಜನ ಅನಾಥ ಮಕ್ಕಳಿಗೆ ಆಶ್ರಯದಾತನಾಗಿ ಕರ್ನಾಟಕದ 7 ಕೋಟಿ ಜನರ ಮನಸ್ಸಿನಲ್ಲಿ ಹಚ್ಚಲಿದೆ. ಕಣ್ಮರೆಯಾದ ನನ್ನನ್ನ ಪುನೀತ್ ರಾಜ್ಕುಮಾರ್ ನನ್ನ ಅಭಿಮಾನಿ. 8ನೇ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ. ನಿಮ್ಮಂತ ಖಳನಾಯಕರನ್ನ ಹುತ್ತಾಡಗಿಸಲು ಹುಟ್ಟಿ ಬಂದ ಈ 8ನೇ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ. ಈ ರವಿ ಕಾಲಿಟ್ಟರೆ ಬೆಂಕಿಯಂತೆ, ಕಣ್ಣು ಬಿಟ್ಟರೆ ಕಂಗೆಟ್ಟ ಹುಲಿಯಂತೆ, ಹುಚ್ಚ ಹಚ್ಚಿನ ಸಿಂಧೂರು ಎಂಬ ನಾಟಕದ ಕರ್ತೃ ಆ ನನ್ನ ಗುರು ದೇಗಿರಿ ಪ್ರಭಾಸ್ ಬಿಡುಗೂರಿನಂತೆ ಅಂತೆ ಇಂತೆ ಕಂತೆ ಸಂತೆಲೆ ಮುಗಿಯುತ್ತಲೇ ನಿನ್ನ ಕಂತೆ ಮುತ್ತು ಬಾಯಿ ಹುಚ್ಚು ನಾಯಿ ಬಲವಂತವಾಗಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುತ್ತಿದೆಯಲ್ಲ. ಲಾಚಿಕೆ ಬರಬೇಕಲೇ ನಿನ್ನ ಹೇಸಿ ಗಂಡು ತನ್ಮಕ್ಕೆ ನೀನು ಯಾವ ಬೇಬರ್ಗಿಂತ ಬರೋದೆ. ನಾನು ಯಾರು? ನನ್ನ ಮನೆಗೆ ಬಂದು ನನ್ನೇ ಯಾರಂತ ಕೇಳ್ತಾ ಇದೆಯಲ್ಲ, ಎಷ್ಟು ಸೊಕ್ಕಿರ್ಬೋದು ನಿನಗೆ? ಇದು ನಿಮ್ಮನೇನ? ಹಾಗಾದ್ರೆ ಇವಳ್ಯಾರು? ಯಾಕೆ ಶಾಕಾಯ್ತಾ? ಶಾಕಾಗಿರ್ಲೇಬೇಕು. ಅವಳೇ ಕೇಳು ಯಾರಂತೇಳಿ. ಏನಮ್ಮ ಇವನು ಹೇಳುವ ಮಾತು ನಿಜವೇ? ಹೌದು, ಅವರು ನನ್ನ ಚಿಕ್ಕ ಮಾವ. ಏನು ಇವನು ನಿಮ್ಮ ಮಾವನ? ಲೇ ಹರಾಂಪೋರ್ ನನ್ನ ಮಗನೇ, ಸ್ವಂತ ಸಸಿಯ ಮೇಲೆ ಕಾಮದ ಕಣ್ಣು ಹಾಕಿ ಅತ್ಯಾಚಾರ ಮಾಡುತ್ತಿರುವೆಯಲ್ಲ, ಏಸಿಗೆ ಬರಬೇಕು ಈ ನಿನ್ನ ಗಂಡು ಜನ್ಮಕ್ಕೆ. ಒತ್ತಲೆ ಬಾಣ ಬೇಕು ನನ್ನ ಮಗನೇ. ನನ್ನ ಜೊತೆ ನಾನು ಸರಸ ಸಲ್ಲ ಪಡೆದಲ್ಲಿ ತಪ್ಪೇನಿದೆ? ಲೇ ಮುಟ್ಟೋಣ, ಈ ಮನೆ ನಿನ್ನದಾಗಿರಬಹುದು, ಆದರೆ ಇವಳ ಮನಸ್ಸು ನಿನ್ನದಲ್ಲ. ಇವಳ ಕಾಪಾಡಿ ಕಾಪಾಡಿ ಎಂದು ಕೂಗಿದಾಗ ನನಗೆ ಅರ್ಥವಾಯಿತು ನೀನಾಡುವ ಆಟಕ್ಕೆ ಇವಳಿಗೆ ಮನಸ್ಸಿಲ್ಲವೆಂದು. ಮನಸ್ಸಿಲ್ಲದ ಒಂದು ಹೆಣ್ಣಿನೊಡನೆ ಈ ರೀತಿ ವರ್ತನೆ ಮಾಡಿದರೆ ಅದು ಅತ್ಯಾಚಾರವೇ ಸರಿ. ನನಗೆ ಕೋಪ ಬರುವಷ್ಟು ನೀನು ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೊತ್ತು ಒಳಗಾಗಿಸಬೇಕಾಗುತ್ತೆ ಮಗನೇ. ಬಿ ಕೇರ್ಫುಲ್. ಪೊಲೀಸ್ ಕಂಪ್ಲೇಂಟ್? ಹೇಳಿ ನನ್ನ ಮಗನೇ, ಪೊಲೀಸ್ ಕಂಪ್ಲೇಂಟ್ ಅಂತೇಳಿ ಹೇಳಿ ತರದ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಹಾಕ್ಬೇಕು ನಿನ್ ಜನ್ಮಕ್ಕೆ. ಅದೇ ಪೊಲೀಸ್ ಹತ್ರ ಹೋಗಿ ಅಭಿನಯ ಚಕ್ರವರ್ತಿ ಹೆಸರು ಹೇಳಿದ್ರೆ ಸಾಕು, ಬಾಲ ಬುದುಡ್ಕೊಂಡು ಬಂದಿದ್ದಾರೆ ಈ ಚಕ್ರವರ್ತಿ ಮುಂದೆ. ಗಿವ್ ರಿಸ್ಪೆಕ್ಟ್ ಅಂತ ಟೇಕ್ ರಿಸ್ಪೆಕ್ಟ್. ಲಂಚ ಒಂದು ಲಂಚ ತಿಂದು ಮಂಚ ಹೇರುವ ನಿನ್ನಂತ ಲುಚ್ಚಗಳನ್ನ ಇಂಚಿಂಚಾಗಿ ಹೊಡೆಯೋ ಖತರ್ನಾಕ್ ಕಾಕಿ ಇದು. ಯಾವುದೋ ಒಂದು ಲಂಚದಾಸಿಯನ್ನು ತೋರಿಸಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ನೀನು ಕೊಂಡುಕೊಂಡಿರಬಹುದು, ಆದ್ರೆ ದಿನನಿತ್ಯ ಕರ್ತವ್ಯವೇ ದೇವರೆಂದು ನಿಷ್ಠೆಯಿಂದ ಕಾಕಿ ಹಾಕಿ ಸೇವೆ ಸಲ್ಲಿಸುತ್ತಿರುವ ಸಿಂಹನ ನೀನಿನ್ನು ನೋಡಿಲ್ಲ ಅಂತ ಕಾಣುತ್ತಲೇ. ಈ ಸಿಂಹನ ನೋಡಲಿಕ್ಕಂತ ಪೂರ್ವದೊಳಗ ನೀನು ಇಲ್ಲಿಂದ ಕಾಲ್ ಕಿತ್ರೆ ಮುಂಬರುವ ಸನ್ನಿವೇಶದಲ್ಲಿ ಪಾತ್ರ ವಹಿಸ್ತೀಯ ಮಗನೇ. ಇಲ್ಲ ಅಂದ್ರೆ ಮುಗೀತಲೇ, ನಾನು 3 ಎಂಟದವರೆಗೆ ನೀನಿಂದ ಹೋಗಲೇ ಸರಿ. ಹೊರಟು ಹೋಗಲೇ ಇಲ್ಲಿಂದ. ಹೋಗ್ತೀರಿ, ಖಂಡಿತವಾಗ್ಲೂ ಹೋಗ್ತೀನಿ. ಆದ್ರೆ
ಇಂದು ಈ ಚಕ್ರವರ್ತಿ ಸರಸ ಸಲ್ಲಾಪದಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮನಂತೆ ಬಂದು ಕಾಪಾಡಿಬಿಟ್ಟೆ ಅಂತ ಬಿಬೇಡ. ಅದು ಯಾವತ್ತಿದ್ರು ನನ್ನ ಬೇಟೆನ, ಅದು ಯಾವತ್ತಿದ್ರು ನನ್ನ ಬರ್ತೀನಿ. ಮಿಸ್ಟರ್ ಚಕ್ರವರ್ತಿ ನಂಬರ್ 1 ವಿಷಮ ನುಂಗಿರುವ ಸರ್ಪ ಹಿಡಿದಿರುವ ವಿಷಮ ನುಂಗಿರುವ ಸರ್ಪ ಹಿಡಿದಿರುವ ಶಿವನು ಉರಿವ ಬೆಂಕಿಯನ್ನೇ ಕಣ್ಣಲ್ಲಿಟ್ಟಿರುವ ಭವನು. ದೇಶ ಬಂದಾಗ ಘೋಷ ಬಂದಾಗ ವೈರಿ ಕಂಡಾಗ ಶಾಂತಿ ಸತ್ತಾಗ. ಲೇ ಬಚ್ಚ ಹೋಗಲೇ ಹೋಗು. बोलो भारत माता की, बोलो भारत माता की ಎಂಬ ಕೂಗನ್ನು ಹಾಕುವ ವ್ಯಕ್ತಿ ಒಬ್ಬನಿದ್ದರೆ ಸೈಕಲ್ ಹಾಕೋರು 1000 ಜನರು ಇರ್ತಾರೆ ಅಂತ ನಿನಗೇನು ಅರ್ಥ ಆಗ್ಬೇಕಲೇ ಬಚ್ಚ ನನ್ನ ಮಗನೇ. ಏನಾಯಿತು ಎನ್ನುವ ಮುಂಚೆ ಸೇರಿತು ಎರಡು ಮನ. ಹೇಗಾಯಿತು ಎಂದರೆ ತಿಳಿಯದು ಹೃದಯದ ಚೋರಕನ. ಲಾ 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 ಲಾ. ಅದು ನಾನು ಕಾಲ್ಜಾರಿ ಬಿದ್ಬಿಟ್ಟೆ. ತಪ್ಪಾಯ್ತು, ಕ್ಷಮಿಸಿ. ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ಆ ಪಾಪಿ ಕೈಯಿಂದ ನನ್ನ ಮಾನ ಪ್ರಾಣ ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಆ ದೇವರು ನಿನ್ನ ಚೆನ್ನಾಗಿದ್ದೀವಿ. ಅದು ಸರಿ, ಇವರು ನಿಮ್ಮ ಮಾವ ಅಂತ ಹೇಳ್ತಾ ಇದ್ದೀರಾ. ಅವ ನೋಡಿದ್ರೆ ನಿಮ್ಮ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಹೇಳಿ, ನಿಮಗೆ ಅಣ್ಣ ತಮ್ಮ, ತಂದೆ ತಾಯಿ, ಬಂಧು ಬಳಗ ಯಾರು ಇಲ್ವಾ? ನೋಡಿ, ನಾನು ತಂದೆ ತಾಯಿ ಕಳೆದುಕೊಂಡಂತ ಒಬ್ರು ನತದೃಷ್ಟ ಹೆಣ್ಣು. ಆದ್ರೆ ನನಗೊಬ್ಬ ಅಣ್ಣ ಇದ್ದಾನೆ. ಅವನಂದ್ರೆ ನನಗೆ ಪಂಚ ಪ್ರಾಣ, ಜೀವ ಅವರು. ಆದ್ರೆ ಏನ್ ಮಾಡೋದು, ಏನು ಪ್ರಯೋಜನ ಇಲ್ಲ. ನೋಡಿ, ನೀವು ಯಾರು ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಿಜ ಹೇಳಿ ಪ್ಲೀಸ್, ಇಲ್ಲೇನೋ ರಹಸ್ಯವಾದ ವಿಷಯವೇ ಆಗಿದೆ. ಹೇಳಿ. ಇಲ್ಲಿ ನೋಡಿದ್ರೆ ತೋಟದ ಮನೆಯಲ್ಲಿ ನೀವು ಅಣ್ಣ ತಂಗಿ ಇಬ್ಬರೇ ವಾಸವಾಗಿದ್ದೀರಾ. ಊರಲ್ಲಿ ವಾಸವಾಗೋದು ಬಿಟ್ಟು ಈ ಮನೆಯಲ್ಲಿ ನೀವು ಇಬ್ಬರೇ ವಾಸವಾಗಿದ್ದೀರಾ ಅಂದ್ರೆ ಇಲ್ಲಿ ಏನೋ ರಹಸ್ಯವಾದ ವಿಷಯವೇ ಆಗಿದೆ. ಪ್ಲೀಸ್ ನಿಜ ಹೇಳಿ ಮೇಡಮ್. ಪ್ಲೀಸ್, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಏನ್ ವಿಷಯ ಅಂತ ಕೇಳ್ಬೇಡಿ. ಅಯ್ಯೋ ದೇವ್ರೆ, ಈ ವಿಷಯ ಏನಾದ್ರೆ ನಮ್ ದೊಡ್ಡ ಗೊತ್ತಾಗ್ಬಿಟ್ಟೆ ಮುಗಿದು ಕತೆ. ಹೊರಟೋಗಿ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಲೋ ಮೇಡಮ್, ಬನ್ನಿ. ನೀವು ತುಂಬಾ ಎದುರಿದ್ದೀರ ಅಂತ ಕಾಣಿಸುತ್ತೆ. ಇದಕ್ಕೆಲ್ಲ ನಾನಿದ್ದೇನೆ. ಓಕೆ, ಎಲ್ಲಿವರೆಗೂ ಇರ್ತೀರಾ? ಎಲ್ಲಿವರೆಗೂ ಇರ್ತೀರಾ ಅಂತ. ಒಂದು ವಾರ, ಒಂದಿನ, ಮತ್ತೊಂದು, ಆಮೇಲೆ ನನಗೋಸ್ಕರ ಯಾರಿದ್ದಾರೆ? ಆಮೇಲೆ ಆ ಪಾಪಿಗಳು ಸುಮ್ಮನೆ ಬಿಡ್ತಾರ? ಇಲ್ಲ, ಖಂಡಿತವಾಗೂ ಬಿಡೋದಿಲ್ಲ. ನೀವು ಹೇಳೋದು ಮಾತಿನಲ್ಲಿ ನಿಜವಿದೆ. ಬನ್ನಿ ಮೇಡಮ್, ಈ ಕಡೆ ತಿರುಗಿ. ನಿಮ್ಮ ತಲೆಯ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಕೊನೆವರೆಗೂ ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ. ಯಾರೇ ಅಡ್ಡ ಬಂದ್ರು ಸರಿ, ಕತ್ತರಿಸ್ತೇನೆ. ನಿಮ್ಮನ್ನ ಕೊನೆವರೆಗೂ ನಾನು ನೋಡ್ಕೊಳ್ತೀನಿ. ಇದಕ್ಕೆ ನಿಮ್ಮ ಸಮ್ಮತಿ ಇದೆ? ನೋಡಿ, ನೀವು ತುಂಬಾ ತೊಂದರೆ ಅನುಭವಿಸ್ತೀರಾ. ವಿಚಾರ ಮಾಡಿ ನೋಡಿ. ನೋಡಿ, ನನ್ನ ಪ್ರಾಣ ಹೋದ್ರು ಸರಿ,
ಈ ಚಕ್ರವರ್ತಿ ಕೊಟ್ಟ ಮಾತು, ಈ ರವಿ ಚಕ್ರ ಕೊಟ್ಟ ಮಾತು, ಇಟ್ಟ ಹೆಜ್ಜೆ ತೊಟ್ಟ ಛಲ ಸಾಧಿಸುವವರಿಗೂ ಸಮಾಧಾನವೇ ಇಲ್ಲ. ಈ ರವಿಗೆ ಯಾರೇ ಅಡ್ಡ ಬಂದ್ರು ಸರಿ, ಅವ್ರನ್ನ ಅಡ್ಡಡ್ಡ ಕತ್ತಿಸಿ ನಮ್ಮನ್ನು ಕಾಪಾಡುತ್ತದೆ. ನೋಡಿ ಅದು ಏನ್ ವಿಷಯ ಏನಂತ ನಂಗೆ ಈಗ ಸದ್ಯ ಹೇಳಕ್ಕಾಗಲ್ಲ. ನೀವು ಬೇಕಿದ್ರೆ ನಾಳೆ ಬನ್ನಿ, ನಾನು ಎಲ್ಲ ವಿಷಯನ ಹೇಳ್ತೀನಿ. ಅಂದ್ರೆ ಈ ಮಾತನ್ನ ನಾನು ನಂಬಬಹುದು? ನೀವು ನಂಬಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ ಹಾಗಿದ್ರೆ? ಹಾಗಾದ್ರೆ ನಾನು ನಿಮ್ಮ ಮಾತನ್ನು ನಂಬಬೇಕಾದ್ರೆ ನನ್ನ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳಿ. ನೋಡಿ, ಖಂಡಿತವಾಗಿಯೂ ನನ್ನ ತಾಯಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾಳೆ ನಾನು ಎಲ್ಲ ವಿಷಯವನ್ನು ಹೇಳ್ತೀನಿ. ಹಾಗಾದ್ರೆ ನಾಳೆ ಎಲ್ಲ ವಿಷಯ ಹೇಳ್ತೀರಾ? ನಾನು ಬರಲ್ಲ? ಆಯ್ತು, ಹೋಗಿ ಬನ್ನಿ. ಒಂದು ನಿಮಿಷ ನಿಂತ್ಕೊಳ್ಳಿ. ಅದು ಅದು ನಿಮ್ಮ ಹೆಸರೇನು ಅಂತ ಹೇಳಿ. ನನ್ನ ಹೆಸರನ್ನು ಕೇಳಲಿಕ್ಕೆ ಇಷ್ಟೊಂದು ಸಂಕೋಚನ? ಹೆಸರುಗಳೇನಿದೆ, ಅಂದದ ಹೆಸರನ್ನು ಇಷ್ಟೇಕೆ ಮಾರು ಹೋಗುವಿಯಾ? ಕಳ್ಳಿಯ ಹೂವೇನು, ಮಲ್ಲಿಯ ಹೂವೇನು, ಕಂಪೆನ ಕಡಿಮೆಯಾಗದೆ ಧಾರಾಳವಾಗಿ ಕೇಳಬಹುದು. ನನ್ನ ಹೆಸರು ರವಿ ಅಂತ. ಹಾಗಾದ್ರೆ ನಿನ್ನ ಹೆಸರು? ನನ್ನ ಹೆಸರು ಕನಕ ಅಂತ. ಯುವರ್ ಸ್ವೀಟ್ ನೇಮ್. ತುಂಬಾ 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 ಚೆನ್ನಾಗಿದೆ ಕಾಣ್ರಿ ನಿಮ್ಮ ಹೆಸರು. ಹಾಗಾದ್ರೆ ನಾನು ಬರಲ್ಲ? ಒಂದು ನಿಮಿಷ. ಅಡಿಗೆ ಸಿದ್ಧವಾಗಿದೆ. ಹೇಗೋ ನನ್ನ ಮಾನ ಕಾಪಾಡ್ದವ್ರು ನೀವು. ಊಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಅಷ್ಟೇ. ಬೇಡ 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 ಬೇಡ, ಊಟ ಏನು ಬೇಡ. ಇನ್ನೊಂದು ಸಾರಿ ಬಂದಾಗೆ ಖಂಡಿತವಾಗಲೂ ಊಟ ಮಾಡ್ಕೊಂಡು ಹೋಗ್ತೀನಿ. ನಾನು ಬರಲ್ಲ? ಅಲ್ಲ, ಊಟ ಮಾಡಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಿಮಗೆ ಹೇಗೆ ಬರುವಂತ ಮಾಡೋದು? ನೋಡಿ, ಊಟ ಏನು ಬೇಡ, ನನಗೆ ಕುಡಿಲಿಕ್ಕೆ ಸ್ವಲ್ಪ ನೀರು ಕೊಡಿ ಸಾಕು. ಆಯ್ತು, ಇವಾಗ ಬಂದೆ. ಪ್ರೇಮದಾರಂಭ ಕುಶಲ ಹೇಳಿತು ಕಣ್ಣು, ವಿಷಯ ಹೇಳಿತು ಮನಸ್ಸು, ಉದಯವಾಯಿತು ಸ್ನೇಹ, ಹೃದಯ ತುಂಬಿತು ಈ ಲೋಕವೇನ, ಆ ಸ್ವರ್ಗವೇನ, ಈ ಪ್ರೀತಿಯ ಕ್ಷಣಗಳೇ ಬೇಡ. ಸೃಷ್ಟಿಕರ್ತಾಯಿಲ್ಲ. ಕನಕ, ಮಂದಿ ಊರಿ ಬೇಡುವೆನು, ಹೃದಯ ಕಾಲಲ್ಲಿಡುವೆನು. ತುಳಿದು ಕಾಲು ತೊಳೆದುಕೋ, ಇಲ್ಲ ತಲೆಯಲ್ಲಿ ಮುಡಿದುಕೋ. ಕನಕ, ಏಕೆ ಈ ಮೌನ? ಮಾಡು ನೀ ತೀರ್ಮಾನ.
ಕನಕ. I still love you. I love you so much. I love you so much. ಲವಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಹಕ್ಕಿಸು ನನ್ನ ಸ್ನೇಹಿಸು ನನ್ನ ಸಖ ಸಖ ಪ್ರಾಣ ಸಖ ಎಲ್ಲಿದ್ದರೆ ನಂತೆ ರೋಮಿಂಗ್ ಗಾಯನ ಯಾರಿದ್ದರೆ ನಂತೆ ರೊಮ್ಯಾನ್ಸ್ ಮಾಡೋಣ. ಇಂಗ್ಲಿಷ್ ಇಂಗ್ಲಿಷ್ ಕಂಗ್ಲಿಷ್ ಲಗೋಲವತ ಡ್ರೀಮ್ ಐಸ್ ಹಕ್ಕಿಸು ನನ್ನ ಕಿಸಿಸು ನನ್ನ ಸಖ ಸಖ ಪ್ರಾಣ ಸಖ ಹಕ್ಕಿಸು ನನ್ನ ಸಿಂಗಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಕನಸನೆಲ್ಲ ಕೂಡಿಸು ಏಣಿಯಂತೆ ತೇರಿಸು ಮೊದಲುಳಿನಲ್ಲಿ ಮನಗೊಪ್ಪಿಸು ಕನಸಿಗೆ ನನ್ನ ಹಿಂಗಾಗಿಸು ನಿನ್ನ ಮನುಗನ್ನ ಅನ್ನ ರಬನ್ಸು 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 ಎಲ್ಲಿದ್ದರೆ ನಂತೆ ರೋಮಿಂಗ್ ಗಾಯನ ಯಾರಿದ್ದರೆ ನಂತೆ ರೊಮ್ಯಾನ್ಸ್ ಮಾಡೋಣ. ಇಂಗ್ಲಿಷ್ ಕಂಗ್ಲಿಷ್ ಇಂಗ್ಲಿಷ್ ಕಂಗ್ಲಿಷ್ ಲಗೋಲವತ ಡ್ರೀಮರ್ಸು ಡ್ರೀಮರ್ಸು ಲವಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಹಕ್ಕಿಸು ನನ್ನ ಸ್ನೇಹಿಸು ನನ್ನ ಸಖ ಸಖ ಪ್ರಾಣ ಸಖ
ನಾನು ನಾಳೆ ಬಂದು ಬೇಕಾಗ್ತೇನೆ. ಓಕೆನಾ? ಓಕೆನಾ? ನೋಡಿ, ನಾಳೆ ನಾನು ನಿಮ್ಗೆಲ್ಲ ವಿಷಯನ ಮತ್ತಷ್ಟು ಹೇಳಬೇಕು. ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾಳೆ ಬರ್ತೀರಾ ತಾನೆ? ಇಟ್ಸ್ ಓಕೆ. ಭೇಟಿ ಆಗ್ತದೆ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡುತ್ತೀನಿ ಟಾಟ. ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡುತ್ತೀನಿ ಟಾಟ. ಕಲಿಸಿದೆ ಕಲಿಸಿ ಪಾಠ ನಿರ್ಮಾಣ ಮಾಡಿ ಶರಣರ ಪಾಠ. ಕಲಿಸಿದೆ ಕಲಿಸಿ ಪಾಠ ಮಾಡಿ ಶರಣರ ಪಾಠ. ಏನ್ ಹತ್ತಿಟ್ಟು ಹೋಗ್ಯಾವು ಈ ಊರನ್ ಹುಡುಗರು ಅಂತೀನಿ. ಅಲ್ಲ, ನನ್ನ ಪಾಡಿಗಿನ ನಿನ್ನೆ ನನ್ನ ಸೊಂಟದಾಗ ಜೋಳ ಬೀಸ ಪುಟ್ಟಿ ಹಿಡ್ಕೊಂಡು ಹಾಗೆ ಹಿಡ್ಕೊಂಡು ಹೊಟ್ರ ಹಂಗ ನಾ ಹೋಗಿ ಏನೋ ಬೀಸ್ಕೊಡು ಜೋಳ ಅಂದೆ. ಸೀದಾ ಎಂಟಕ್ಕೆ ಹೋಗ್ಲಿ ಬಿಡ, ಏನೋ ವಿಷಯದಾಗ ಅದಾನು ಮತ್ತೆ ಹೊಳ್ಳಿ ಹೋಗಿ ಕೇಳೋಣ ಅಂತೇಳಿ 12ಕ್ಕೆ ಹೋದ್ರ ಸೀದಾ ರಾತ್ರಿ 3ಕ್ಕೆ ಬರೋಸತ್ತು. ಅದಕ್ಕ ಹೋಗ್ಲಿ ಬಿಡು, ನಾನು ಇಟ್ಟತ್ತ ಒಂದ್ ಯಾವ್ದ್ರ ಗಂಡನ ಕಟ್ಕೊಂಡು ಚಂದಗ ಬಾಳೆ ಮಾಡ್ಕೊಂಡಿದ್ದಿದ್ರ ಅವ ಇವ ನನ್ನ ಕೈ ಮಾಡಿ ಕರಿತಿದ್ದಿಲ್ರಿ. ಹೋಗ್ಲಿ ಬಿಡ, ನನ್ನ ಗೋಳಿನ ಕತೆ ಏನ್ ಕಳಿತೀರಿ? ಅತ್ತಾಗ ಮಾಡ್ಕೊಂತ ನಮ್ಮ ರಾಣೆಬೆನ್ನೂರು ರಾಜ ಈ ಕಡೆನೆ ಬರಕತ್ತಾನು. ಚಂದನ ಚಲವಿ ನನ್ನುಡುಗಿ ಮಕ್ಕಳ ಐಸುಲ ಸಾವಿಗೆ ಕಾಯ್ಕೊಂಡ ನಿಲ್ಲವ ಹಾದಿಗೆ ಅದೇ ಒಂದು ಚಂದನ ಪೈಲಿಗೆ ನಿಬ್ಬಳ ಬೈಕೊಂಡು ನಿಬ್ಬಳ ಬಡಗೆ ಮಸ್ತ ಕುಡಿತಾಳು ನನ್ನ ನೋಡಿ ನಗುತ್ತಾಳು. ದೇವರ ಗುಡ್ಡ ನನ್ನೂರ ನಂಬಲಿಲ್ಲ ಹುಡುಗಾರ, ದೇವರ ಗುಡ್ಡ ನನ್ನೂರ ನಂಬಲಿಲ್ಲ ಹುಡುಗಾರ. ಕೊಂಡಾಗಿ ಹೋಗಳೆಲ್ಲ ಬಂದೂರ, ಮಾಮ ಬರೋದ ಒಂದಕ್ಕೆ ಬಂದಿದ್ದಿ. ಏನ್ ಎಬ್ಸಿದ್ದಾರ ಸುಚ್ಚಪ್ಪ ಅಕ್ಕರು. ನಾ ಎಬ್ಬಸನ್ ಕೇಳ ಎಬಸ ನಿಂದಲ್ಲ ನಂದು ಎಬಸ. ನಾ ಬಂದೇನಂದ್ರೆ ಎಲ್ಲಾರ್ಗೂ ಹೇಳಬೇಕು ಗಪ್ಪ. ಕೇಳ ನಡುವೂರಾಗ ಕಳೆದರ ಕಡೆಲೆ ಕಳತನ ಬೆಳೆದಲ್ಲ, ಬೆಟ್ಟದ ಜಾತಿ ಮಗಳಲ್ಲ, ನಾ ಬೆಳೆದ ಮಗಳಿಲ್ಲ, ನಿಮ್ಮ ಅಪ್ಪ ನಾನಲ್ಲ, ಯಾರ ಅಂಜಿಕೆ ನನಗಿಲ್ಲ, ನಿಮ್ಮ ಅಪ್ಪ ನಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಕೈ ಮಾಡಿ ಕರೆದರೆ ಕರೆ ಕಾಕಿ ಬಾರ ನನ್ನ ಹೆಸರಿಲ್ಲ, ಮಾವನಾಡದ ಮುಳ್ಳಿಲ್ಲ, ಕಷ್ಟಗಿ ನಿಂತಳಿನ ಇಲ್ಲ. ಏನಾಗುತ್ತದೆ ಆಗಲಿ ನಮನಿನ್ನ ಸಂಬಂಧ, ಏನಾಗುತ್ತದೆ ಆಗಲಿ ನಮನಿನ್ನ ಸಂಬಂಧ. ಅಲ್ಲಿ ಮೇಲ ಚಂದ ಬಾಳ ಕುಂಕುಮ ಬಟ್ಟ ಒಂದು ಮೈಯ ಮಾಟ ನಂದು ಕಲಿಯ ಕೆಟ್ಟ ಮನಿಯಾದ ಚಂದ ಬಾಳ ಕುಂಕುಮ ಬಟ್ಟ ಅದನ್ನ ಬ್ಯಾರೆ ಎಬ್ಸ್ತೀನಿ ಕೇಳಿ. ಹತ್ತಿ ತಂದಿ ಬಿಚ್ಚ ನಿನ್ನ ಗೊಂಡೆ ಮಾತಶ್ ಪಾಪ ಬಾಯಾಗ ಇಡತದೆ ಹೊಟ್ಟೆ. ದೋಸ್ತ ಎಟ್ಟತಿ ಹೇಳ ನಿನ್ನ ತಿಂದು ಗದಗಿನ ಪೋರಿ ಬಂದೈತಿ ಹಾರಿ
ನೋಡಿ ತುತ್ತು ತುದಿಯಾಗ ಚಟ್ 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 ಅಂತಂದ್ರೆ ಹುಡುಗಿ ಹೌದಾ ಚೊಟ್ಟು ಚೊಟ್ಟು ಅಂತೈತೆ ನನಗ ಮಾಡೈತೆ. ಚೊಟ್ಟು ಚೊಟ್ಟು ಅಂತೈತೆ ನನಗ ತುರುಕುರೆ ಮಾಡ್ತೈತೆ. ಬಿಜಾಪುರ ಮಾವ ನೀ ನನ್ನ ಜೀವ ಬಿಜಾಪುರ ಮಾವ ನೀ ನನ್ನ ಜೀವ ಚಕ್ಕಮರ ನೀವ ಅಯ್ಯೋ ಚಕ್ಕಮರ ಮಾಮ ಎಷ್ಟ ಹೇಳಿದರು ಕೇಳಲಿಲ್ಲ ಗೆಳತಿ 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 ಬಿಟ್ಟ ಹೋಗುವಾಗ ಸತ್ಯಾಗ ಹೇಳಿ ಬರತಿ. ಅಂತ ಹೋಗುವಾಗ ಕೊನೆಯ ಸರದಿ, ಅಂತ ಹೋಗುವಾಗ ಕೊನೆಯ ಸರದಿ. ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಅಂತ ಕೊರತಿ, ನನ್ನ ಪ್ರೀತ್ಯಾಗ ಅಂತ ಕೊರತಿ. ಮಾಮ ಏ ಬಾರಿ ತಿಂಡಿ ಗೆದ್ದಿ ಬಿಡುವ ಗಜಮನ ಗಜ ಗಜ ಮಾಡಿ ಎದ್ದು ಬಿಡೋ ಒಂದಿ ತಡಿ 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 ಮಾತಾಡೋದಂತ ಯಾವರ ಅದಾನೋ ಇಲ್ಲಿ ಗಜಮ ಮಾಮ ಅದರ ಎಲ್ಲಿ ತಂಡೆ ಸುಚ್ಚ ಏ ಗಪ್ಪ ಅವ್ರು ಕೂಡ ನಮ್ಮ ಅಮ್ಮಗಳು ಕೂಡ ಮಾತಾಡಕ್ ಬಿಡು ಮೊನ್ನೆ ಬಂದಾಗ ಮಾತಾಡಕ್ ಆಗಿಲ್ಲ ಇವತ್ ಮಾತಾಡ್ತೀನಿ ಮೊನ್ನೆ ತಂಡೆ ತಿಂಡಿ ಒಂದು ಬೆಳ್ದಾಗ ಒದ್ದಾಡ್ಯಾರ ಅವ್ರೆ. ಯಾವರ ಅದಿರೇನೆ ಇಲ್ಲಿ ಗಜಮ ಬಾಯ್ಸ್ ಅಯ್ಯೋ ಅವ್ರು ಹೇಳವಲ್ದು ಏನ್ ಎಬಸ್ಲಿ ನಾ ಎಬ್ಬಿಸ್ತೇನೆ. ಹೇಳವಲ್ದು ಗುಂಡಿಗೆ ಇರೋ ಮಠ ಗುರು ಬಿಡಲ್ಲ, ಹೌದು ಪ್ರಾಣ ಇರೋ ಮಠ RCB ಬಿಡಲ್ಲ. ಅಂಕಲ್ ಮಕ್ಕಳು ಹೇಳೋದು ಒಂದ ಈ ಸತನ ಕಪ್ಪ ಹುಡುಗಿ ನಮಗ ಅದೇ ಒಂದು ಗಿಫ್ಟ್. ಯಾಕೆ ಈ ಜಾಗ ಖರೀದಿ ಮಾಡೇನ ಬಾ ಈ ಕಡೆ ತಂಡಿ ತಂಡಿ ಹವಾದಾಗ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ, ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ, ಅವ ಆಡಿಸಿದಂಗಾಡಬೇಕು ನಾವೆಲ್ಲ, ಅವ ಆಡಿಸಿದಂಗಾಡಬೇಕು ನಾವೆಲ್ಲ. ಎಬಸು ಜನ ಕಲ್ಲೆ ಹೇಳ್ತಾರ ಹಿಂದ ಅಳಾಕತ್ತಾರ. ಒಬ್ಬೊಬ್ಬರು 3-3 ತಾಸು ಮಾಡ್ತಾರ. ಹುಡುಗಿ ಬಂದ್ರ ಹೋದನ್ ಬಗ್ಗೆ ನಾವ್ ಬರುವಾಗ ಮಾತ್ರ ಬೇರೆ ಹವ, ಬಂದ ಮೇಲೆ ದೇವ್ರ ಮುಡ್ದು ಹುಡುಗಂದ ಹವ ಬಡಿ ಒಂದ ಇಟ್ಟ ಶಾಲಾ ಮುಚ್ಚೋಡದವನೇ ಎಬಸ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ ನೆನಪ ಬರ್ತೈತಿ ನೆನಪ ನೀ ಯಾರ ಯಾವೂರ, ನೀ ಯಾರ ಯಾವ ಊರ, ಕೊಡಿಯಾಗ ಹಲೋ, ಯಾವ ರೀತಿ ಬುಲ್ಲ ತುಂದಲ್ಲಿ ಹಂದು ತುಲಿ ಕಿತ್ನನಿಗೆ ಆಗಿ ಕಾದ ತೀಟೆನ, ಇಲ್ಲ ತುಳಿಲ್ಲ ಮನೆಗಾಗಿ ಕಾದ ಲುಕ್ಮಿನಿನ, ಯಾಲಿಕೆ ಇಲ್ಲ. ಏ ಬೇರೆ
ಈಕಿ ನೋಡಿದ್ರ ನನಗಾಗಿ ಕಾದ ಕುಂತ ನಮ್ಮ ತೋಳಿ ದ್ಯಾಮವ್ವ ಇರ್ಬೇಕ ಇಲ್ಲ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ ಸನಿ ನಿಯನ ಮಿಯ ಕಲಿಪನ ಯಾರೀಕಿ ಏನು ಚಂದ ಕಾಣುತ್ತಿದೆ ಯಾವ ಹಲೋ ಕಿವ್ಲಟ್ರಿ ಹಲೋ ಹಲೋ ಕಿವ್ರಿ ಹಲೋ ಏಕೆ ಧ್ವನಿ ಎಡೆಗರ ಸಿದ್ದೆ ಮುಂದೆ ಹಲೋ ಮಾದಮ್ಮ ನಾನು ನಿನಗಾಗಿ ಮಾದಕ್ಕ ಬಂದೇನಿ ಮಾದಕ್ಕ ನಮ್ಮತ್ತುಗಾರ ಏನಂದಿ ಅದ ಪದ್ಧತಿ ಫಲಕಲ್ಲ ಯಾಕಲ್ಲ ಭಾಡ್ಕ ಯಾವ ಪ್ರಕಾರ ಆ ಫಲಕಲ್ಲ ಅಲ್ಲವೇ ನಾನು ಹೇಳಿದ್ದು ತಂತುತಿ ಯಾ ತಪ್ಪದಿಲ್ಲ ಅದ ತಂತುತಿ ಪದ್ಧತಿ ಫಲಕಲ್ಲ ಅಂದ್ಯ ಓಹೋ ಪದ್ಧತಿ ಪ್ರಕಾರ ನಮಸ್ಕಾರ ಅದ ನಂದು ತುತ್ತಿಲ್ಲ ಏನು ಅದು ಅದು ನಂದು ಲಂತಂತ ಐತಿ ಲಂತಂತ ತುರ್ಸು ಏನಲ್ಲ ಅಂಟಂತಿಲ್ಲ ಅದ ನಂದು ನಾಲಿಗೆವೆ ಅಯ್ಯೋ ನನ್ನ ಹಣೆ ಬರ ಅದು ಯಾಕೆ ಅಂಟಂಟ ಐತ್ಯಾ ಏನಿಲ್ಲ ನಾನು ಕಂದಾಗ ಹೇಳ್ತಾನೆ ಕೇಳಬೇಕು ನೀನ ಯಾ ನೀ ಹೇಳ ಹೇಳ್ತಾನೆ ನೋಡಿ ಏ ನೀರ್ ತಂಬರ್ಲೇನು ಅದಲ್ಲವೇ ಹೇಳ್ತಾನೆ ಏ ಇಟ್ಟು ದೊಡ್ಡ ಜಾಗ ಐತಲ್ಲ ಹೇಳ ಸತ್ಯವನ್ನೇ ಹೇಳುತ್ತೇನೆ ಅಂತಾರಲ್ಲ ಓ ಹೇಳೋದು ಅದ ಹೇಳೋದು ಅಯ್ಯ ಹೇಳ ನನ್ನ ಜೊಕಮಾರ ನಂದು ತುತ್ತಿಲ್ಲ ಅಂತ ಆಗಲ್ಲ ಏನಿಲ್ಲ ಅದ ನಂದು ನಾಲಿಗೆ ನನ್ನ ಕಣ್ಣು ಹಿಡ್ಕೊಂಡು ಹೊಡ್ಕೊತೀನಿ ನೀನು ನಾನು ತನ್ನ ತೂತಿದ್ದಾಗ ತೂತಲ್ಲ ಲಾಲಿ ತುತುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ತುತುಮಾರ ಲಾಲಿ ಮುದ್ದು ಬಂಗಾರ ಅದು ತನ್ನ ತೂತಿದ್ದಾಗ ನಾ ಹುಟ್ಟಿ ಸಂತೋಷಕ್ಕೆ ನಮ್ಮ ಮಾವನ ಗೊದ್ದೆಮ್ಮಿ ಕೊತ್ತಿತ್ತ ಹುಡುಗಿ ಅದು ದಿವಸಕ್ಕ 30 ಲೀಟರ್ ಹಾಲ ಹಿಂದಿತ್ತಿತ್ತು ಏ ನಿಮ್ಮ ಕಡೆ ಗೊಡ್ಡಮ್ಮಿ ಹಾಲಿಡ್ತಾವು ನಮ್ಮ ದೇವ್ರ ಹುಡುಗರ ಕೈಯ ಗೊಡ್ಡೆಮ್ಮಿ ಅಲ್ಲ ಹಳೆ ಮುದುಕಿ ಚಿಕ್ಕರು ಹಿಂದತ್ತವ ಬಾರಿ ಎಕ್ಸ್ಪೀರಿಯನ್ಸ್ ಇದ್ದಿದ್ವಲ್ಲ ಆ ಎಮ್ಮೆ ದುಬ್ಬ ತಪ್ಪುತ್ತೆ ಬದ್ಯಾಗ ನೀಲ ಉಗ್ಗಿ ಅಣ್ಣಿ ಹಚ್ಚಿ ಹಿಡ್ದು ಹಗ್ಗ ಕತ್ತಿದ್ರ 30 ಲೀಟರ್ ಯಾಕಲೇ ಹುಡುಗಿ ಇವ ಏಟ ಎಮ್ಮಿಯರ ಹಿಟ್ಟಿದ್ದಾನ್ರಿ ಅಂತೀನಿ ಆದ ಲೀಟರ್ ಹಿಂದೆ ತತ್ತರಿ ಮತ್ತಾರ ಆದ್ರ ಅದ್ರದ್ದು ಒಂದು ತಾಳಿ ತುಮಾರಿತ್ರಿ ಅದ ಚಾಳೆ ಕಲಪ ಚಾಳಿ ತಲೆಗೆ ಹತಲಿಲ್ಲ ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ ಕಲಿತ ಚಾಳಿ ತಲೆಗೆ ಹತಲಿಲ್ಲ ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ ತಂದೆ ತಾಯಿ ಬರದಂತ ಬಂಧು ಬಳಗ ಬರಬರದಂತ ತಂದೆ ತಾಯಿ ಬರದಂತ ಬಂಧು ಬಳಗ ಬರಬರದಂತ ಒಬ್ಬ ಮಗ ಇರಬೇಕಂತ ಒಬ್ಬ ಮಗ ಇರಬೇಕಂತ ಅಂತರಿಗನ್ನ ಕೊಡಬಾರಂತ ಕಲತ ಸಾಲಿ ತಲೆಗೆ ಹತ್ತಲಿಲ್ಲ ಈ ಜಗದಾಗ ಹುಡುಗಿ ನಮ್ಮ ಕ್ರೇಜಿ ಸ್ಟಾರ್ ರಚನ್ ಹಾಡೈತಲ್ಲ ಯಾವುದು ಚಲ್ಲಿತ್ತು ರಾಯಸ ಚಲ್ಲಿತ್ತು ದಿಂತಾನ ಹಿಂಗ ಹಾಡ ಹತ್ತಿರುತ್ತೆ ಎಂತಿರ್ತೇವೆ ನಿನ್ನಂಗೆ ತುಣಿತಿರ್ತವೆ ಯಾಕಲ್ಲ ನನಗ ಕೊಟ್ಟಿನಿ ನಾನು ಅದು ತೊಟ್ಟಿಲ್ನಾಗಿಂದ ಎದ್ದು 4 ಲೊಟ್ಟಿ ಈ ತಕೊಂಡ ಮತ್ತದು ಪಲ್ಯ ತಿಂದು ಇದು ಲಾಯಣ್ಣ ತಲ್ಕೊಲ್ಲಾಗ ಹಿಂದೆ ಮತ್ತೊಂದಿದ್ದೆ ಮತ್ತ ನಮ್ಮೂರ್ ತೋಣ ಐತಿ ನೋಡಿ ಇಲ್ಲಪ್ಪ ಬಾಲಿ ಐತಿ ನಿನ್ನ ಅಂತ ತಿಕ್ಕರು ಎತ್ಕೊಂಡ್ ಮನಗತ್ತಿಗೆ ಹೋಗ್ತದೆ
ಅದು ನಮ್ಮ ಮಮ್ಮಿ ಓದಿ ಬಂದಿತ್ತು ನಂದು ಕಥ ಏನದು ತುಳಿದು ಬಿತ್ತು ಹೋಗಿ ಅವತ್ತು ಒಳಗೆ ತಿಕ್ಕಂದಿದ್ದೀನಿ ಒಳಗೆ ಬಂದಿಲ್ಲ ಅಲ್ಲೇ ಇಲ್ಲಿ ನೋಡು ತೋರಿಸದೆ ಏನದು ತಿಳ್ಕೊಂಡು ಅದಾವಿ ನಂದು ನಾಲಿಗೆ ನಾ ಎಲ್ಲ ಬ್ಯಾರನ ವಿಚಾರ ಮಾಡಿದ್ನಿ ಹೋಗ್ಲಿ ಬಿಡು ಇಲ್ಲಿ ಯಾಕೆ ಬಂದಿ ಹೌದು ನಿಂದು ಇದ ಊಲೇನು ಎಲ್ಲ ನಿಮ್ಮವನ ಯಾಕಲ್ಲ ಹೆಂಗ ಕಾಣ್ತೈತಿ ನನ್ನ ಕಣ್ಣಿಗೆ ಹುಡುಗಿ ಕೂದ ಪಿನ್ನ ತೂತಿ ದಾಲ ಮಾಲಕ್ಕೆ ಕಂದ ಕಾಣುತ್ತೆ ಬರ್ರಿ ಅಕ್ಕ ತಂಗಿಯರಿ ರಿಪೇರಿ ಮಾಡೋರು ಬಂದಾರ ಬರ್ರಿ ಕರಚಿದ ಹೊಲರ ಬಂದಾರ ಬರ್ರಿ ಇಲ್ಲ ಎಮ್ಮಿ ಬೋಸರ ಬಂದಾರ ಗಂಟಕರ ಬಂದಾರ ಬರ್ರಿ ಬಂದಾರ ನಾ ನನ್ನ ಕಣ್ಣಿಗೆ ನೀನು ಒಂದು ನಮೂನಿ ಲೌಡಿಚ್ ಕಂಡಂಗೆ ಕಾಣುತ್ತೆ ನಾ ಮೊದಲ ಹೇಳಿಲ್ಲ ಏನು ನಂದು ತೂತಿಲ್ಲ ಅದ ಈ ತುತ್ತೊಂದು ನಂದು ನಾಲಿಗೆ ಈ ತುತ್ತ ಆಗೈತಿ ಅಲ್ಲಿ ಹಿಂದೆ ತೋರ್ಸಮ್ಮ ಯಾಕ ಮಂದ್ಯಾಗ ತೋರ್ಸಿದ್ರು ಯಾರಂತಾರ ಹೋಗಲಿ ಮತ್ತೆ ಮತ್ತ ನಿನ್ನ ಹಸರು ಏನು ನಿನ್ನ ಹಸರು ನನ್ನ ಹೆಸರು ತಂದಾಗ ಹೇಳ್ಬೇಕು ನನಗೆ ಬಾಳ ಚಂದಾಗ ಹೇಳ್ತೇನೆ ಕೇಳಿಲ್ಲ ಅಡ್ಡಾತಿದ್ದಿ ಏದಿ ಇಲ್ಲ ಮತ್ತ ತೆಂಗಿನಕಾಯಿ ತಗೊಂಡ ಹೊದಿತ್ತೇನೆ ಇಲ್ಲ ಪತಾರ ನಂದಾಗ ಹೇಳ ಹೇಳ ಯಾವ್ದು ಹೇಳ ಇಂತ ಹಾತ್ ಬೇಡ ನಾ ಮೊದ್ಲ 1 ಗಂಟೆಗೆ ಎದ್ದು ಬಂದೀನಿ ಏನಾಗತ್ತ ಹುರುಪ್ ಇರ್ಬೇಕು ಹೇಳನ್ರಿ ಪಾ ಮಾಮಗಳ್ರಿ ಇವ್ ಅದಾವ ಇಲ್ಲ ಇವ್ ಜೀವಂತರ ಎಬಸವುಗಳನ್ನ ತಂಡ ಮಕ್ಕೊಂಡೈತನ ನಿಮ್ಮದು ಮಾಮಗಳ್ರಿ ಏನ ಮಾಡ್ತಂಬ್ರು ಹೇಳ ನೀವು ಹೈಕಂದ್ರ ಹೈಕ ಸಾತ್ರ ಸಾಯ ಅಂತಾರ ಅವ್ರು ಇಂತಾಗ ಬ್ಯಾಸರಿಗೈತಿ ಒಂದೊಂದ್ ತಾಸ ಗಂಟ್ಲಿ ಒದರ್ಬೇಕಾರ ಅದಕ್ಕ ಹೇಳ ಮಾಮ ಹೇಳ ಕೇಳಕು ನೋಡು ನೀನು ಎತ್ತು ಬರುವ ಬಲ್ಲ ಹೇಳ ನನ್ನ ಹೆಸರು ಹೇಳ ಗೌರಿ ಜೋಗಿ ಮಸ್ತರ ಕೇಳತ್ತೆ ನಿನಗೇನಾರ ಕೇಳಿಲ್ಲ ಅಂತ ಮತ್ತೆ ಹೇಳ ಗೌರಿ ಅತ್ತು ತಂದೈತಿ ಹಸಿರು ಗೂದಿ ಗೂಡಿ ಅಲ್ಲೋ ಗೌರಿ ನಂದು ತುತ್ತಿಲ್ಲ ಅಂತ ಮೊದಲ ಹೇಳಿಲ್ಲ ನಾನು ಅದು ನಂದು ನಾಲಿಗೆವಿ ನಂದು ಹಿಂಗಾತಿ ಹಿಂಗ ಬರಲಾಗ ಮತ್ತೆ ಗೂದಿ ಮತ್ತ ತಂದಾಗ ನಂದು ಬಾಲಿ ಐತಿಲೆ ಹುಡುಗಿ ಬಾಲಿ ಚಂದ ಐತೆ ಮಾತಾಡ್ಬೇಡ ನಾ ಕೆಳಗ ನೋಡ್ತೀನಿ ನಿನ್ನಂಗ ದುಂದಿಗಿಲ್ಲ ಅಂದ್ರೆ ಊತಗೈತಿಲ್ಲ ಸೂಪ್ ಐತೆ ಏನ ಮಾಡ್ತೀನಿ ಮತ್ತೆ ರಾತ್ರಿಯಾಗ ಅದು ನೀನಲ್ಲ ಲಕ್ಷ್ಮಿ ಸುರೊಳಗ ಆಗಿಲ್ಲ ಬ್ಲಾಕ್ ಬ್ಯೂಟಿ ಈಗ ಹೊಸ ಎಂಟ್ರಿ ಹೊಸ್ತಾಗೆಲ್ಲ ಅಣ್ಣ ನಿನ್ನಂತರ ದಿನ ಮಂಡು ಮಾಡೇ ಬರ್ತೀನಿ ನಾವು ವರ್ಷಕ್ಕೆ ಮಾಡಿದ್ವ ಡಿಂಗ್ ಡಿಂಗ್ ಪಿಂಗ್ ಪಿರ್ ಮಾಡಿ ಬರ್ತೀನಿ ನಿನ್ನ ಹೆಸರು ಮಾಮ ನನ್ನ ಹೆಸರು ಹೇಳ ಹೇಳ ಹುಡುಗಿ ಬಾ ನಂದು ಹರಿ ಬಾ ಯಾಕಲ ಭಾಡಿ ನನಗ ಹರಿ ಬಾ ಅಂತೆಲ್ಲ ನನ್ನ ಹೆಸರು ಅದ ಅಲ್ಲವೇ ನಮ್ಮ ಪಪ್ಪ ಮಮ್ಮಿ ತಂದಾಗ ನನಗ ಹರಿಬಾಬು ಅಂತ ಹೆಸರು ಇಟ್ಟಾರ ನಿಮ್ಮ ಹೆಸರು ನಮ್ ಕೋಳಿ ಅನ್ನೋ ತನಕ ಎತ್ತಿಕ್ಕ ಆಕಿ ನನ್ನ ಕಣ್ಣಿ ಕಾಣಂಗೆ ಅಲ್ಲ ನಮ್ ಹರಿ ಬಾ ನಮ್ ಹರಿ ಬಾ ನೀನು ಇಂತದ ಕಾಯ್ತಿರ್ತಿದ್ದಿ ಹಿಂಗ ಅಂದೊಂದ್ ಎಲ್ಲರ ಕೈಯಾಗ ಹರಿ ಬಾ ಆಗಿರ್ತಾರೆ ಹೋಗಲಿ ಬಂದ ಹುಡುಗಿ ಏಸು ಮಂದಿವರ ನೀವು ಹರಿದಿರಿ ಅಂತ ಅವನ್ ಲೆಕ್ಕ ಇಲ್ಲ ಯವ್ವ ಮತ್ತ ಈ ಊರಾಗ ಆಗಪ್ಪ ಯಾಗಪ್ಪ ನಾನ ಗಬ್ಬಗೇನೆ ನೀವು ಗಬ್ಬದ್ರಿ ನಾನ ಗಬ್ಬದನೆ ಈಗ 8 ತಿಂಗಳ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದೈತಿ ಏನಂತ ಗುದಕ್ ಮಾಡಿ ಡಾಕ್ಟ್ರ್ ಇವತ್ತು ಸದ್ಯ ಡಿಲೆವರಿನ ಅಂದಾನ ಯವ್ವ ಗಂಡ ಹೆಣ್ಣ
ಕೂತು ತಲುಪ ಹತ್ತು ತಿಕ್ಕೊಂಡೈತೆ ಅಂತ ನಾವು ಊಟ ಮಾಡಿ ಹಿರಿತೀವಲ್ಲ. ನೀನ್ ಎರಡು ಮಂದಿ ಊರಿ ಹಿಡಿದು ದಗ್ಗದ ಅಂದ್ರ ದಿನವರಿ ಆಗತ್ತೆ ಅಂತ ಹುಡುಗಿ ಹಾ. ಹೋಗಲಿ ಬಿಡ ಮತ್ತ ಶ್ರೀಕಾಂತ ಗೌಡ ಓ ಶ್ರೀಕಾಂತ್ ಗೌಡ. ಹಾ ಅವ್ರ ನಮ್ಮ ದೇವರ ಗುಡ್ಡದ ಸ್ಟ್ಯಾಂಡಿನಾಗ ಹಿಂದಾಳ ಕಡಿಬಿಡಿ ಕಾಲೇಜ ಮುಗಿಸಿ ಗಜಮ ಎಬ್ಬಿಸಿ ಬರುತ್ತಲ ನನ್ನ ಹುಡುಗಿ ಬರುತ್ತಲ ನನ್ನ ಹುಡುಗಿ ನಿನಗರ ಸಾಜಾತ. ಇನ್ನೊಂದ್ ದಿವಸನ ಯಾಕ ಹುಡುಗ್ರಿ ಮಸ್ತರ ಜೋರ್ ಹಾಕೊಂಡ್ ಚಲೋ ಅದ ಕಾಡಿ ಬೇಡಿ ಮಾಡಿ ಗೆಳತಿನ ನಿನ್ನ